ಯೆಶಾಯನ ಪ್ರವಾದನೆ 48ನೇ ಅಧ್ಯಾಯ. ಯೆಶಾಯನ ಪ್ರವಾದನೆ 48ನೇ ಅಧ್ಯಾಯ. ಹಳೆ ಒಡಂಬಡಿಕೆಯ ಪೇಜ್ ನಂಬರ್ 785. ಅದರ 10ನೇ ವಚನವನ್ನ ಓದು. ಯೆಶಾಯ 48 ಅದರ 10ನೇ ವಚನ. ನೋಡು, ನಿನ್ನನ್ನು ಶೋಧಿಸಿದ್ದೇನೆ, ಆದರೆ ಬೆಳ್ಳಿಯಷ್ಟು ಶೋಧಿಸಲಿಲ್ಲ. ಸಂಕಟವೆಂಬ ಪುಟಕ್ಕೆ ಹಾಕಿ ನಿನ್ನನ್ನು ಪರೀಕ್ಷಿಸಿದ್ದೇನೆ. ನೋಡು, ಗೋ, ಈ ಕಾರ್ಯಗಳನ್ನು ನೋಡು ಎಂಬುದಾಗಿ ದೇವರು ಮಾತನಾಡುತ್ತಾರೆ. ನಿನ್ನನ್ನು ಶೋಧಿಸಿದ್ದೇನೆ, ಆದರೆ ಬೆಳ್ಳಿಯಷ್ಟು ಶೋಧಿಸ್ತಾ ಇರ್ತದೆ. ಹಾಗೆ ಇವತ್ತಿನಿಂದ ನಿಮ್ಮ ನನ್ನ ಜೀವನದಲ್ಲಿ ಬಂದಿರುವಂತಹ ಶೋಧನೆ ಯಾರಿಂದ ಬಂದದ್ದು? ದೇವರಿಂದಲೇ ಬಂದದ್ದು. ಕೆಲವು ಸಾರಿ ಅಕ್ಸೆಪ್ಟ್ ಮಾಡೋದು ಕಷ್ಟ. ದೇವರ ಕಷ್ಟಗಳನ್ನು ಕೊಡಲ್ಲ ಅಂತ ಹೇಳ್ತಾರೆ. ದೇವರಿಂದಲೇ ಕೆಲವು ಶೋಧನೆಗಳನ್ನ ನೇಮಿಸ್ತಾರೆ. ದೇವರು ಹೇಳಿದ್ದಾರೆ, ನಾನು ಶೋಧಿಸಿದ್ದೇನೆ, ಆದರೂ ಬೆಳ್ಳಿಯಷ್ಟು. ಅದರ ಅರ್ಥ ಏನು? ಇನ್ನೂ ಶೋಧಿಸಬೇಕಾಗಿದೆ, ಇನ್ನೂ ಒಂದು ಹಂತ ಮೇಲಿದೆ. ಆದರೆ ನಿಮ್ಮನ್ನ ಕೆಳಮಟ್ಟದಲ್ಲಿ ಶೋಧಿಸಿದ್ದೇನೆ. ಚಿನ್ನ, ಬೆಳ್ಳಿ ಇವೆಲ್ಲವುಗಳನ್ನು ಶೋಧಿಸುವಂಥದ್ದು ಬೆಂಕಿ ಅಲ್ವಾ? ಬೆಂಕಿಯಿಂದ ಅದನ್ನ ಶೋಧಿಸ್ತಾರೆ. ಯಾಕೆ ಅದನ್ನ ಶೋಧಿಸ್ತಾರೆ ಅಂತ ನಿಮಗೆಲ್ಲ ಗೊತ್ತಿರುವ ವಿಚಾರ. ತುಂಬ ಸರಿ ಮಾತಾಡುವ ವಿಚಾರ ಬೇರಾಗಿದೆ. ಯಾಕೆ ಚಿನ್ನ ಬೆಳ್ಳಿಯನ್ನು ಶೋಧಿಸ್ತಾರೆ? ಅದರ ಹೊಳಪು ಜಾಸ್ತಿ ಆಗಲಿಕ್ಕೆ, ಅದು ಶುದ್ಧವಾಗಲಿಕ್ಕೆ, ಪ್ಯೂರ್ ಆಗಲಿಕ್ಕೆ. ಇಲ್ಲಿ ದೇವರು ಹೇಳ್ತಾರೆ, ನಿನ್ನನ್ನು ಬೆಳ್ಳಿಯಷ್ಟು ನಾನು ಶೋಧಿಸಲಿಲ್ಲ, ಬಟ್ ಶೋಧಿಸಿದ್ದೇನೆ. ಎಕ್ಸ್ಪ್ಲೇನ್ ಹೇಳ್ತಾರೆ, ನಿನ್ನನ್ನು ಪುಟಕ್ಕೆ ಹಾಕಿ, ಸಂಕಟವೆಂಬ ಪುಟಕ್ಕೆ ಹಾಕಿ ನಿನ್ನನ್ನು ತಮಿಳು ಬೋಧಿಸಿದ್ದಾರೆ. ಇನ್ನೊಂದು ಭಾಷಾಂತರದಲ್ಲಿ ಪವಿತ್ರದಲ್ಲಿ ಇದೆ, ಪೂರ್ತಿ ಓದಿ ಅಂತ ದರ್ಶನ ಕುಡಬಿಟ್ಟೆ ತೆಗೆದುಕೊಂಡೇನಂದ್ರೆ ಈ ಪುಟಕ್ಕೆ ಹಾಕಿ ನಿನ್ನನ್ನು ಆರಿಸಿಕೊಂಡೆ ಅಂತ ಹೇಳ್ತಾರೆ. ಇಲ್ಲಿ ನಿನ್ನನ್ನು ಪುಟಕ್ಕೆ ಹಾಕಿ ಪರೀಕ್ಷಿಸಿದ್ದೇನೆ ಅಂತ ಕನ್ನಡದಲ್ಲಿದೆ. ಇನ್ನೊಂದು ಭಾಷಾಂತರದ ಕನ್ನಡದಲ್ಲಿದೆ, ನಿನ್ನನ್ನು ಪುಟಕ್ಕೆ ಹಾಕಿ ನಿನ್ನನ್ನು ಆರಿಸಿಕೊಂಡೆ ಅಂತ ಹೇಳ್ತಾರೆ. ಇವತ್ತು ಯಾವೊಬ್ಬ ವ್ಯಕ್ತಿಗೆ ಪುಟಕ್ಕೆ ಹಾಕಲ್ಪಟ್ಟಂತ ಅನುಭವ ಇದೆಯೋ ಜೊತೆ ಇದೆಯಲ್ಲಮ್ಮ, ಯಾವೊಬ್ಬ ವ್ಯಕ್ತಿ ನಾನು ಪುಟಕ್ಕೆ ಹಾಕಲ್ಪಟ್ಟಂತ ಅನುಭವ ನನಗೆ ಆಗ್ತದೆ ಅಂತ ನಿನಗೆ ಅನಿಸಿದ್ರೆ ನೀನು ನೆನೆಸ್ಕೋ, ನೀನು ತಿಳ್ಕೋ, ನನ್ನ ದೇವರು ಆರಿಸ್ಕೊಂಡಿದ್ದಾರೆ. ಯಾವೊಬ್ಬ ವ್ಯಕ್ತಿಯನ್ನು ದೇವರು ಆರಿಸ್ಕೊಂಡಿದ್ದಾರೋ ಅವರನ್ನ ದೇವರು ಪುಟಕ್ಕೆ ಹಾಕಿ ಶೋಧಿಸ್ತಾರೆ. ಎಲ್ಲರೂ ಅಲ್ಲ. ಯಾವೊಬ್ಬ ವ್ಯಕ್ತಿಯನ್ನು ಆರಿಸ್ಕೊಂಡಿದ್ದಾರೋ ಅವರಿಗೆ ಮಾತ್ರವೇ ಶೋಧನೆ, ಪುಟಕ್ಕೆ ಹಾಕಲ್ಪಟ್ಟಂತ ಶೋಧನೆ. ಹಾಗಿದ್ರೆ ಈ ದಿನ ನಮ್ಮ ದೇವರು ಕುಳಿತುಕೊಂಡು ಆಶೀರ್ವಾದ ಮಾಡೋ ದೇವರಲ್ಲ. ಏನ್ ಮಾಡಲ್ಲ? ಕುಳಿತುಕೊಂಡ ಜಾಗದಲ್ಲಿ ದೇವರ ಕಡೆ ಕೂತ್ಕೊಂಡು ಬಂದವರೆಲ್ಲ ಮುಟ್ಟಿ ಆಶೀರ್ವಾದ ಮಾಡೋ ದೇವರಲ್ಲ. ಆದ್ರೆ ಮುಂದೆ ಮಾಡ್ತಾರೆ, ಕೂತ್ಕೊಂಡು ಆರಿಸ್ಕೊಂಡಲ್ಲ ಪುಟಕ್ಕೆ ಕೂತ್ಕೊಂಡು ಏನ್ ಮಾಡ್ತಾರೆ? ಕೂತ್ಕೊಂಡು ಆಶೀರ್ವಾದ ಮಾಡೋ ದೇವರಲ್ಲ, ಕೂತ್ಕೊಂಡು ಪುಟಕ್ಕೆ ಹಾಕುವಂತ ಕೆಲಸವನ್ನು ದೇವರು ಮಾಡ್ತಾರೆ. ಇವತ್ತು ನೀನು ಪುಟಕ್ಕೆ ಹಾಕಲ್ಪಟ್ಟಿದ್ದೀಯ ಅಂದ್ರೆ ಅರ್ಥ ಏನು? ಎಲ್ಲರೂ ಹೇಳಿ, ನಾನು ಆರಿಸಲ್ಪಟ್ಟವನಾಗಿದ್ದೇನೆ. ನನಗೆ ಮೊದಲ ಗೊತ್ತದೆ, ನಾನು ಪುಟಕ್ಕೆ ಹಾಕಲ್ಪಟ್ಟವನಾಗಿದ್ದೇನೆ, ನಾನು ಆರಿಸಿಕೊಳ್ಳಲಾಗಿದ್ದೇನೆ ಎಂಬುದೇ. ಆದ್ರಿಂದ ಇವತ್ತು ಪುಟಕ್ಕೆ ಹಾಕಲ್ಪಟ್ಟಂತವರು ತಿಳ್ಕೊಳ್ಬೇಕಾದ ಕೆಲವು ಕಾರ್ಯಗಳನ್ನು ಅಭ್ಯಾಸ. ಇವತ್ತು ಪುಟಕ್ಕೆ ಹಾಕಲ್ಪಡುವಂತ ಸ್ಥಿತಿ ಇದ್ರೆ ಪುಟಕ್ಕೆ ಹಾಕಲ್ಪಟ್ಟಂತವರು ತಿಳ್ಕೊಳ್ಳಬೇಕಾದಂತ ಕೆಲವು ಕಾರ್ಯಗಳನ್ನು ಅಭ್ಯಾಸ. ಕೆಲವೇ ವಿಷಯಗಳು ಸಮಯ ಇರೋದಿಲ್ಲ ನನಗೆ, ಅದರ ವೇಗವಾಗಿ ಹೇಳಿ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಪುಟಕ್ಕೆ ಹಾಕಲ್ಪಟ್ಟಾಗ ಆಲ್ಮೋಸ್ಟ್ ನಮ್ಮ ಜೀವನದಲ್ಲಿ ಹೆಚ್ಚಾಗಿ ನಡೆಯೋದೇನು ಗೊತ್ತಾ? ಗೂಡುಗುಟ್ಟುವಿ. ಪುಟಕ್ಕೆ ಹಾಕಲ್ಪಟ್ಟಂತ ಅನುಭವ ಅರ್ಥ ಆಗೋ ಭಾಷೆ ಹೇಳ್ಬೇಕು ಅಂದ್ರೆ, ಒಂದು ಕಷ್ಟ ನಮ್ಮ ಜೀವನಕ್ಕೆ ಬಂದ್ರೆ ನಮ್ಮ ಬಾಯಿಗೆ ಏನ್ ಬರುತ್ತೆ? ಗುಡುಗುಟ್ಟೋದು. ಹೋಗ್ತಾನೆ ದೇವರು ಬಂದ್ರೆ ಸಹೋದರ ಬಸವರಾಜ ಕೋಡಿಮೂಳೆಯಿಂದ ಬಂದವರನ್ನ ಬೆಳಿಗ್ಗೆ ಮಾತಾಡಿಸ್ತಾ ಇದ್ದೆ. ಕಳೆದ ತಿಂಗಳಲ್ಲಿ ಕೋಡಿಮೂಲೆಯಿಂದ ಅನೇಕ ಜನರು ಬಂದರು. ಅವ್ರು ಹೇಳಿದ್ರು, ಪಾಸ್ಟರ್ ಇವತ್ತು ಅವರು ಚೇರ್ ಬಿಟ್ಟು ತುಂಬಾ ಚೆನ್ನಾಗಿ ನಡೀತಿದ್ದಾರೆ ಪಾಸ್ಟರ್, ನಡೆಯಕ್ಕಾಗದೆ ಒಂದು ವ್ಯಕ್ತಿನ ಕರ್ಕೊಂಡು ಬಂದು ಇವತ್ತು ಅವ್ರು ನಡೀತಿದ್ದಾರೆ ಪಾಸ್ಟರ್ ಅಂತ ಅವ್ರು ಹೇಳಿ ಚೇರ್ ಬಿಟ್ಟು ನಡೀತಿದ್ದಾರೆ. ಆದ್ರೆ ಅವರು ಅದ್ಭುತಕ್ಕಾಗಿ ಬಂದ್ರೆ ಹೊರತು ಕರ್ತನ ಬೇಕು ಅಂತ ನಾವು ಮಾಡಲಿಲ್ಲ ಅಂತ ಹೇಳಿ ಅವ್ರ ಒಂದು ಸಾಕ್ಷಿ ಅಂತ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ
ಪುಟಕ್ಕೆ ಹಾಕಲ್ಪಟ್ಟಾಗ ಅವನ ಜೀವನದಲ್ಲಿ ಹೆಚ್ಚಾಗಿ ಗುಡುಗುಟ್ಟುವಿಕೆ, ಹೆಚ್ಚಿನ ಮಾತು ಬಾಯಿ ಬರ್ತದೆ. ಆದ್ರೆ ಯಾವೊಬ್ಬ ವ್ಯಕ್ತಿ ದೇವರನ್ನ ತಿಳ್ಕೊಂಡು ಬಿಡ್ತಾರೋ ಅಥವಾ ಪುಟಕ್ಕೆ ಹಾಕಲ್ಪಡುವುದು ಯಾಕೆ ಅನ್ನೋ ಉದ್ದೇಶ ತಿಳ್ಕೊತಾರೋ ಅವ್ರು ಎದು ಕಾರ್ಯ ಮಾಡ್ತಾರೆ. ಯಾವಾಗ ನಾನು ಪುಟಕ್ಕೆ ಹಾಕಲ್ಪಟ್ಟಿದ್ದು ಯಾಕೆ ಅನ್ನೋದನ್ನ ದೇವರ ವಿಷಯದಲ್ಲಿ ತಿಳ್ಕೊಂಡು ಬಿಟ್ರೆ ಗುಡುಗುಟ್ಟುವಿಕೆ ಬದಲಾಗಿ ಅವ್ರು ಎರಡು ಕೆಲಸವನ್ನು ಮಾಡ್ತಾರೆ. ಮೊದಲನೇದು ಅವರು ಸ್ತೋತ್ರ ಮಾಡ್ತಾರೆ. ಏನ್ ಮಾಡ್ತಾರೆ? ಯಾವ ಸಂದರ್ಭದಲ್ಲಿ? ಪುಟಕ್ಕೆ ಹಾಕಲ್ಪಟ್ಟಾಗ. ಪುಟಕ್ಕೆ ಹಾಕೋದು ಕೆಲಸ ಮಾಡ್ಕೊಂಡ್ರಿ. ಪುಟಕ್ಕೆ ಹಾಕೋದಂದ್ರೆ ಚಿನ್ನದ ಅಂಗಡಿ ಹೋಗಿದ್ರೆ ಚಿನ್ನದ ಅಂಗಡಿ ಅಂತ ಜ್ಯುವೆಲ್ಲರ್ಸ್ ಅಲ್ಲ, ಚಿನ್ನ ಮಾಡ್ತಿದ್ರಲ್ಲ ಇದೆ. ಚಿನ್ನ ಮಾಡೋದ್ರಲ್ಲಿ ಮುಂದೆ ಪಾಟ್ ತರ ಇಟ್ಕೊಂಡು ಬೆಂಕಿ ಇರ್ತಾರೆ, ಒಟ್ಟು ಹಾಕಿ ಬೆಂಕಿ ಇರುತ್ತೆ, ಅದಕ್ಕೆ ಪುಟ್ಟ ಅಂತ ಹೇಳ್ತಾರೆ. ಪುಟ್ಟಕ್ಕೆ ಹಾಕುವ ಅಲ್ಲಿ ಬೆಂಕಿ ಅದೆಲ್ಲ ಹಾಕಿ ಚಿನ್ನವನ್ನ ತನಗೆ ಬೇಕಾದಂತಹ ಆಕಾರಗಳನ್ನು ರೂಪಿಸ್ತಾರೆ. ಹೀಗೆ ನಾವು ಪುಟ್ಟಕ್ಕೆ ಹಾಕಲ್ಪಟ್ಟಿದ್ದೇವೆ. ಮತ್ತೆ ಪ್ರಾರಂಭ ಕೇಳ್ತೀನಿ, ನಾನು ಪುಟ್ಟಕ್ಕೆ ಹಾಕಲ್ಪಟ್ಟದಕ್ಕೆ ಕಾರಣ ಏನು? ನಾನು ಆರಿಸಿಕೊಳ್ಳಲ್ಪಟ್ಟವನು. ಹಾಗೆ ಪುಟ್ಟಕ್ಕೆ ಹಾಕಲ್ಪಟ್ಟಾಗ ನಮ್ಮಲ್ಲಿ ಗುಡುಗುಟ್ಟುವಿಕೆ ಬದಲಾಗಿ ಎರಡು ಕಾರ್ಯ ದೇವರ ತಿಳ್ಕೊಂಡ್ರೆ ನಮ್ಮಲ್ಲಿ ಬರ್ತದೆ. ಮೊದಲನಾಗಿ ಸ್ತೋತ್ರ ಮಾಡಬೇಕು, ಎರಡನಾಗಿ ಮೌನವಾಗಿರಬೇಕು. ಏನ್ ಹೇಳಿ? ಕೆಲಸ ಹೇಳ್ತೀವಿ ಎಲ್ಲಾ ಸಂದರ್ಭದಲ್ಲಿ ಸ್ತೋತ್ರ ಮಾಡ್ರಿ. ನೀವೆಲ್ಲ ಪರ್ಸನಲ್ ಆಗಿ ಪಾಸ್ಟ್ರೆ ನನ್ನ ಪ್ರಶ್ನೆ ಕೇಳಿದ್ರೆ, ಪಾಸ್ಟ್ರೆ ಯಾವಾಗಲೂ ಸ್ತೋತ್ರ ಮಾಡಕ್ಕಾಗುತ್ತಾ ಅಂತ ಕೇಳಿದ್ರೆ ಕಷ್ಟ. ನಾನು ಹೇಳ್ತೀನಿ ಕಷ್ಟ. ಎಂತ ಸಂದರ್ಭದಲ್ಲೂ ಸ್ತೋತ್ರ ಮಾಡಲಿಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ಭಕ್ತನಾದ ಯೋಬನು 1ನೇ ಅಧ್ಯಾಯದಲ್ಲಿ ಸ್ತೋತ್ರ ಮಾಡ್ತಾನೆ. ಕರ್ತನೇ ಕೊಟ್ಟರು, ದೇವರೇ ತೆಗೆದುಕೊಂಡ್ರು. 1ನೇ ಅಧ್ಯಾಯದಲ್ಲಿ ಸ್ತೋತ್ರ ಮಾಡ್ತಾನೆ. ಯೋಬ 2ನೇ ಅಧ್ಯಾಯದಲ್ಲಿ ಮೌನವಾಗಿದ್ದ. ಕಾರಣ ಯೋಬನು ನಾನು ಪುಟಕ್ಕೆ ಹಾಕಲ್ಪಟ್ಟದ್ದು ಯಾಕೆ ಅನ್ನೋದನ್ನ ಅವನು ಅರ್ಥ ಮಾಡಬೇಕು. ಆಮೇಲೆ ಒಂದು ಪುಟಕ್ಕೆ ಹಾಕಲ್ಪಟ್ಟಂತಹ ಶೋಧನೆಯಲ್ಲಿ, ಕಷ್ಟಗಳಲ್ಲಿ ಆಗುವುದ ದೇವರು ದಿವಸಗಳ ಮಾತಾಡಬೇಕಾಗುತ್ತೆ. ಈಗ ನಾನು ಶೋಧಿಸಿದೆನು, ಆದರೂ ಭೇಟಿಯಷ್ಟ ಸಂಕಟಗಳ ಪುಟಕ್ಕೆ ಹಾಕಿ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳುವ ದೇವರು ನಿನ್ನನ್ನು ಯಾಕೆ ಆರಿಸಿಕೊಂಡಿದ್ದಾರೆ ಅಂತಂದ್ರೆ ನಿನ್ನನ್ನು ಪುಟಕ್ಕೆ ಹಾಕಲಿಕ್ಕಾಗ. ಸ್ವಾಮಿ ಅಂತ ಆರಿಸ್ಕೊಂಡ್ಬಿಟ್ಟು ಇನ್ನು ಮೇಲೆ ನನಗೆ ಕಷ್ಟ ಇಲ್ಲ ಹಂಗೆಲ್ಲ ಆಗಬೇಕು. ಸ್ವಾಮಿ ಆರಿಸ್ಕೊಂಡ್ರೆ ನಿನ್ನ ಕಷ್ಟಕ್ಕೆ ಹಾಕ್ಲಿಕ್ಕೆ ಮೀನ್ಸ್ ಪುಟಕ್ಕೆ ಹಾಕ್ಲಿಕ್ಕೆ. 1 ಪೇತ್ರ 1ನೇ 7ನೇ ವಚನಕ್ಕೆಲ್ಲ ಪಂಚವಚನ ಅಂತ ನೆನೆಸ್ತೀನಿ. ಏನಿದೆ ಗೊತ್ತಾ ಅಲ್ಲಿ? 1 ಪೇತ್ರ 1:7 ಓದ್ಬಿಡ್ರಿ. 1 ಪೇತ್ರ 1:7 ಬೇಗ. ಬಂಗಾರ ಅಂದ್ರೆ ಚಿನ್ನವು ನಾಶವಾಗುವುದಾಗಿದ್ದರೂ ಉಂಟು ಮಾಡುವುದು ಕೀರ್ತಿ ಮಾನ ಪ್ರಭಾವ. ಕೀರ್ತಿ ಮಾನ ಪ್ರಭಾವವನ್ನು ಉಂಟು ಮಾಡೋದು ಯಾವುದಂತೆ? ನನ್ನನ್ನು ಪುಟಕ್ಕೆ ಹಾಕುವಾಗ ನನಗೆ ಬರುವಂತ ಹೋರಾಟಗಳು, ನನಗೆ ಬರುವಂತ ಕಷ್ಟಗಳು, ಅದು ನನ್ನನ್ನ ಇನ್ನೂ ಬೆಸ್ಟ್ ಆಗಿ ಕರ್ತನ ಮುಂದೆ ನಿಂತುಕೊಳ್ಳುವಂತೆ ಮಾಡುತ್ತೆ. ಇವತ್ತು ಸಾವಿರದ ಅಮೃತದಲ್ಲಿ ಹೇಳಿರಲಿಲ್ಲ, ಇಷ್ಟೆಲ್ಲ ಕಷ್ಟದ ಮಧ್ಯದಲ್ಲಿ ದೇವರ ಪಾದ ಹಿಡಿಯಲಿಕ್ಕೆ ನನ್ನ ಸಹಾಯ. ಹಲ್ಲೆಲೂಯಾ. ಇವತ್ತು ನನಗೆ ಇಷ್ಟು ವರ್ಷಗಳಿಂದ ಸಂತೋಷ ಇತ್ತ ಇಲ್ವೋ ಅಂತ ನನಗೆ ಪ್ರಶ್ನೆ ಹುಡ್ತಾ ಇದ್ದಾರೆ. ಕಾರಣ ಇವತ್ತು ಕೇಳುವಂತ ಸಾಕ್ಷಿಗಳಲ್ಲಿ ನನ್ನೊಳಗೆ ಅಷ್ಟು ಮುಗ್ತಾ ಇದೆ. ಏನು ಗೊತ್ತಾ, ನನ್ನ ಸಭೆ ಜನ ಆಶೀರ್ವಾದ ಪಟ್ಟು ಬಂದುಬಿಟ್ಟು ಅಂತಲ್ಲ, ನನ್ನ ಜನ ಕಷ್ಟದ ಮೇಲೆ ಕರ್ತನ ಪಾದ ಹಿಡಿದಿದ್ದಾರೆ. ಹಲ್ಲೆಲೂಯಾ. ಕರ್ತನನ್ನು ಹಿಡಿಯುವಂತ ಕೃಪೆ ಬಹಳ ಎಲ್ಲರಿಗೂ ಸಿಗುವಂತ ಭಾಗ್ಯ ಅಲ್ಲೇ. ಅಪೊಸ್ತಲನಾದ ಪೌಲನು ಸೌಲನಾಗಿದ್ದಾಗ ಇಡೀ ಸತ್ಯವೇದವನ್ನ, ಧರ್ಮಶಾಸ್ತ್ರವನ್ನ ಅಳದು ಕುಡಿದಂತೆ ಎಲ್ಲವನ್ನ ಚೆನ್ನಾಗಿ ತಿಳಿದುತ್ತಾನೆ. ಈತನು ಕ್ರೈಸ್ತರನ್ನ ವಿರೋಧಿಸಿ ಕೊಲೆ ಮಾಡುವಷ್ಟರ ಮಟ್ಟಿಗೆ ವೈರಾಗ್ಯವನ್ನು ಹೊಂದಿದಂತ ಒಬ್ಬ ವ್ಯಕ್ತಿ. ಆದ್ರೆ ದೇವರು ಇವನನ್ನ ಹಿಡಿದು ಏನಕ್ಕೆ ಹಿಡ್ಕೊಂಡು ಗೊತ್ತಾ, ಏನಕ್ಕೆ ಆರಿಸಿಕೊಂಡು ಗೊತ್ತಾ? ದೇವರು ಅಪೊಸ್ತಲಕೃತ್ಯ 9ನೇ ಅಧ್ಯಾಯ, ಅಪೊಸ್ತಲಕೃತ್ಯ 9ನೇ ಅಧ್ಯಾಯ ಅದರ 15ನೇ ವಚನದಿಂದ ಅನನೀಯನಿಗೆ ಅವರ ಕುರಿತು ಸಾಕ್ಷಿ ಹೇಳ್ತಾರೆ. ಅಪೊಸ್ತಲಕೃತ್ಯ 9 ಅದರ 15. ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ, ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ? ಆರಿಸಿಕೊಳ್ಳಲ್ಪಟ್ಟವರ ಬಗ್ಗೆ ಮಾತಾಡ್ತಿದ್ದೀನಿ. ಸೌಲನನ್ನ ಆರಿಸಿಕೊಂಡನು. ಏನಕ್ಕಾಗಿ? 16ನೇ ವಚನ, 16ನೇ ವಚನ ಓದಿ.
ತೋರಿಸುವನು. ಸೌಲನನ್ನ ಆರಿಸಿಕೊಂಡೆನು ಅಂತ ಹೇಳು. ಏನಕ್ಕೆ? ದೊಡ್ಡದಾಗಿ ಆಶೀರ್ವಾದ ಮಾಡ್ಲಿಕ್ಕ ನನ್ನ ಹೆಸರನ್ನು ನಿಮಿತ್ತ ಅವನೇನು ಅನುಭವಿಸ್ತಾನೆ? ಬಹಳಷ್ಟು ಹಿಂಸೆಯನ್ನು ಅನುಭವಿಸೋಸ್ಕರವಾಗಿಯೇ ನಾನು ಅವನನ್ನು ಆರಿಸಿಕೊಂಡೆನು. ಇವತ್ತು ಬೈಬಲ್ನಲ್ಲಿ ತಗದು ಬೆಳಿತೀನಿ. ತುಂಬಾ ಜನಕ್ಕೆ ಅಭ್ಯಾಸ ಇದೆ, ನೀವು ಎಷ್ಟು ಕಷ್ಟ ಮಾತಾಡ್ತಾರೆ ಹೌದಾ? ಕೆಲವರಿಗೆ ಅಭ್ಯಾಸ ಅದು. ಕೆಲವರಿಗೆ ಗಿಳಿಶಾಸ್ತ್ರ ನೋಡಿದಿರಲ್ವಾ? ಗಿಳಿಶಾಸ್ತ್ರದವರು ಕಣ್ಣು ಮುಚ್ಕೊಂಡು ಗ್ಯಾರಂಟಿ ಹಾಕ್ಸ್ತಾರೆ. ಕಣ್ಣಲ್ಲಿ ಏನ್ ಬರ್ತದೋ ಅದೇ ಗೊತ್ತಾಗ. ಇವತ್ತು ಒಂದು ವೇಳೆ ನೀವು ಮನೆಗೆ ಹೋಗಿ ನನಗೆ ಏನು ಹಾಕಿ ಕೊಟ್ಟಿಯ ಸ್ವಾಮಿ ಅಂತ ತೆಗೆದ್ರೆ, ನೀನು ಆರಿಸ್ಕೊಂಡ್ರೆ ಬೆಂಕಿಗೆ ಹಾಕಕ್ಕೆ ಅಂದ್ರೆ ಎಷ್ಟು ಜನ ಪುನಃ ಬೈಬಲೋದಿ? ಯಾಕಂದ್ರೆ ಸರಿಲ್ಲ, ಎರಡು ಮಕ್ಕಳು ಪೂಜೆ ನಗರ ಅಂತ ಹೇಳಿ ತಿರಸ್ಕಾರ. ನಿಜವಾಗ್ಲೂ ಸೌಲನ್ನು ಆರಿಸುವಂತ ಮೊದಲದಾಗಿ ಅಂತ ಹೇಳುತ್ತದೆ, ನನ್ನ ಹೆಸರಿನ ನಿಮಿತ್ತಾಗಿ ಬಹಳಷ್ಟು ಹಿಂಸೆಯನ್ನು ಅನುಭವಿಸೋಸ್ಕರ ಅವನನ್ನ ಆರಿಸಿಕೊಂಡಿದ್ದೇನೆ. ಅದು ಬೇರೆ. ಇವತ್ತು ನನ್ನನ್ನ ನಿನ್ನ ನಂಬಿದ ನೀವು ಆರಿಸಿಕೊಳ್ಳಲ್ಪಟ್ಟವರ ಕರೆಯಲ್ಪಟ್ಟವರ ಆರಿಸಿಕೊಂಡು ಒಂದು ವೇಳೆ ನಿಮ್ಮ ಮನೆಗೆ ಕರೆದು ನೀವು ಯಾವ ರೀತಿ ಇಟ್ಟ ಮೇಲೆ ನನಗೆ ಕೃತಜ್ಞತೆ ಸಲ್ಲಿಸ್ತೀರೋ ನೋಡೋಣ. ಪಾಸ್ಟ್ರೇ ಇಂತಿಂತ ವಾಕ್ಯದ ಮೂಲಕ ನನ್ನ ಬಲಪಡಿಸಿದ್ದಾನೆ, ಈ ಕಷ್ಟದಲ್ಲಿ ನಾನು ಕರ್ತನಲ್ಲಿ ದೃಢವಾಗಿದ್ದೀನಿ ಅಂತ ಹೇಳ್ತೀರೋ. ಯಾಕಾದ್ರೂ ಚಂದ್ರ ಪಾಸ್ಟರ್ ನೀವು ನನಗೆ ಪರಿಚಯ ಆಗ್ಬಿಟ್ರಿ, ನಿಮ್ಮಿಂದ ಯೇಸು ಸ್ವಾಮಿ ಪರಿಚಯ ಆಗಬೇಕು ಅಂತ ಹೇಳ್ತಿರೋ. ದಯಮಾಡಿ ಇವತ್ತಿನ ವಾಕ್ಯದ ಪ್ರಕಾರ ದೇವರು ನನ್ನನ್ನು ಪುಟಕ್ಕೆ ಹಾಕಿದ್ದಾನೆ ಅಂದರೆ ನಾನು ಆರಿಸಿಕೊಳ್ಳಲ್ಪಟ್ಟಿದ್ದೇನೆ, ನಾನು ಕರ್ತನ ಕೈಗಳಲ್ಲಿದ್ದೇನೆ ಅನ್ನೋದೇ ಒಂದು ದೊಡ್ಡ ಸಂತೋಷ. ಹಲ್ಲೆಲೂಯಾ. ಇವತ್ತು ಲೋಕದ ಜನ ಯಾವ ರೀತಿ ಕ್ರೇಜಿಯಾಗಿ ಜೀವಿಸ್ತಾರೆ ಅಂತ ಹೇಳಿದ್ರೆ, ಲೋಕ ನನ್ನ ಬಗ್ಗೆ ಮಾತಾಡ್ಬೇಕು, ಜನ ನನ್ನ ಬಗ್ಗೆ ಮಾತಾಡ್ಬೇಕು, ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಬೇಕು ಅಂತೇನಿಲ್ಲ, ಕೆಟ್ಟದ್ದು ಮಾಡೋರು ನನ್ನ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ ಅನೇಕ ವಿಧವಾದ ಕೆಟ್ಟದ ಕಾರ್ಯಗಳಿಗೆ ಮುಂದುವರಿತಾರೆ. ಸ್ಟೇಷನ್ ನನ್ನ ಹೆಸರು ಹೋಗ್ಬೇಕು, ಸ್ಟೇಷನ್ ಅನೇಕ ಮಾತಾಡ್ಬೇಕು, ಅದರಿಂದ ಸಿಎಂ ಬಾಯಲ್ಲಿ ನನ್ನ ಹೆಸರು ಬರಬೇಕು. ಈ ತರ ಈಗ ಹುಡುಗರು ಈ ರೀತಿ ಥಿಂಕ್ ಮಾಡ್ತಿದ್ದಾರೆ, ನನ್ನ ಬಗ್ಗೆ ಸಿಎಂ ಮಾತಾಡ್ಬೇಕು, ನಾವು ಕಳ್ಳ ಅಂತಾನೆ ಮಾತಾಡಲಿಲ್ಲ, ಬಟ್ ನನ್ನ ಬಗ್ಗೆ. ಆದ್ರೆ ಇದಕ್ಕೆಲ್ಲ ಸಂತೋಷ ಪಡುವಂತವರು ಇವತ್ತು ಯೋಚನೆ ಮಾಡಿ, ಪುಟ್ಟಕ್ಕೆ ನಾನು ಹಾಕಲ್ಪಟ್ಟಿದ್ದೇನೆ ಅಂದ್ರೆ ನಾನು ಕರ್ತನ ಕೈಗಳಲ್ಲಿದ್ದೇನೆ ಎನ್ನುವ ಸಂತೋಷ ನಾನು ಕಾಣ್ತೇನೆ. ಆಮೇಲೆ ನಾನು ಯಾರ ಕೈಗಳಲ್ಲಿದ್ದೇನೆ? ಕರ್ತನ ಕೈಗಳಲ್ಲಿ ಇದ್ದೀನಿ. ಒಂದು ಪುಟ್ಟಕ್ಕೆ ಒಂದು ಶೋಧನೆ ಬಂದಿದೆ ನಿಮ್ಮ ಜೀವನದಲ್ಲಿ, ನಾನು ಕರ್ತನ ಕೈಗಳಲ್ಲಿ ಹಾಕಲ್ಪಟ್ಟಿದ್ದೇನೆ, ಅದಕ್ಕಾಗಿ ಇದರಲ್ಲಿ ನಾವು ಸಂತೋಷ ಪಡುವುದಾದ್ರೆ ಈ ಕಷ್ಟ ನಮ್ಮನ್ನು ಅಧಿಕವಾಗಿ ಹೆಚ್ಚು ಬಾರಿಸೋದಕ್ಕೆ ದೇವರು ನಮ್ಮನ್ನ ಬಿಟ್ಬಿಡೋದು ಚಲೋಗಿದ್ದೀರಲ್ವಾ? ಆದ್ರಿಂದ ದೇವರು ಅಣ್ಣನಿಗೆ ಹೇಳಿದ್ದು ಸೌಲನನ್ನ ನಾನು ಆರಿಸಿಕೊಳ್ಳುವ ಉದ್ದೇಶವೇ. ಕೆಲವು ಸಲ ನೀವು ದೇವರು ನಾನು ಕೂಡ ಇಂಥ ಒಂದು ಹಾದಿನ ಆಗುತ್ತೆ ಯಾಕೆ ಸ್ವಾಮಿ? ಎಲ್ರಿಗೂ ಹೀಗೆ ಪುಟಕ್ಕಾಗ್ತಾರ ಯೇಸು ಸ್ವಾಮಿ? ಎಲ್ರಿಗೂ ಹೀಗೆ ಪುಟಕ್ಕಾಗ್ತಾರ ಅಂದ್ರೆ ಇಲ್ಲ, ಎಲ್ರಿಗೂ ಪುಟಕ್ಕೆ ಹಾಕೋಬೇಕು. ಕೆಲವು ಸಾರಿ ನಾವು ಅಂದ್ಕೋಬಹುದು, ದೇವ್ರೆ ಯಾರೋಕ್ಕೋಸ್ಕರ ಒಂದು ಯೇಸು ಸ್ವಾಮಿ ಯಾರು ಅಂತ ಕೇಳೋರು ಕೂಡ ಚೆನ್ನಾಗಿದ್ದಾರೆ. ಸಾಂಪ್ರದಾಯಿಕವಾಗಿ ಚರ್ಚ್ಗೆ ಹೋಗ್ಬೇಕು, ಆಡಬೇಕು, ಚರ್ಚ್ಗೆ ಹೋಗ್ಬೇಕು ಅಂತ ಹೇಳಿ ಚರ್ಚ್ಗೆ ಬಂದು ಹೋಗುವಂಥವ್ರು ಕೂಡ ಚೆನ್ನಾಗೇ ಇದ್ದಾರೆ. ವರ್ಷಕ್ಕೊಂದ್ಸರಿ ಕ್ರಿಸ್ಮಸ್ ಬಂದು ಬಿರಿಯಾನಿ ತಿನ್ಕೊಂಡು ಹೋಗುವಂಥವ್ರು ಕೂಡ ಚೆನ್ನಾಗೇ ಇದ್ದಾರೆ. ಆದರೆ ನಾನು ಆದಷ್ಟು ಸಾಧ್ಯವಾದಷ್ಟು ನಿಮ್ಮನ್ನು ಮಹಿಮೆ ಪಡಿಸಲಿಕ್ಕೋಸ್ಕರ ಪ್ರತಿ ವಾರ ಬರ್ತೀನಿ, ಸಾಧ್ಯವಾದಷ್ಟು ನಿಮ್ಮ ವಾಕ್ಯವನ್ನು ಕೈಗೊಂಡು ಅದರಲ್ಲಿ ನಡೀಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ. ಈಗಿರುವಂತ ನನಗೆ ಯಾಕೆ ಸ್ವಾಮಿ ಇಷ್ಟೊಂದು ಬಾಧೆ, ಇಷ್ಟೊಂದು ಕಷ್ಟ ಅಂತ ಒಂದು ವೇಳೆ ಪ್ರಶ್ನೆ ಏನು ಬಂದಿದ್ರೆ, ಕರ್ತರು ಈ ದಿನದಲ್ಲಿ ಬರುವಂತ ಮಾತಿನ ಕೂಡ ನೀನು ಆರಿಸಿಕೊಳ್ಳಲ್ಪಟ್ಟ, ನೀನು ಆರಿಸಿಕೊಳ್ಳಲ್ಪಟ್ಟಿರೋದ್ರಿಂದ ಮತ್ತೊಬ್ಬರ ಪುಟಕ್ಕೆ ಹಾಕ್ತಿದ್ರು ನಿನ್ನ ಹಾಕ್ತಾರೆ. ನಾನು ಚರ್ಚೆ ಮುಗಿಸ್ಕೊಂಡು ಹೋಗ್ತೀನಿ, ಮನೆಯಲ್ಲಿ ಬರೀ ಜಗಳ ಕಷ್ಟ, ನನ್ನ ವಿರೋಧಿಸ್ತಾರೆ. ಯಾಕಂದ್ರೆ ನೀನು ಆರಿಸಿಕೊಳ್ಳಲ್ಪಟ್ಟ. ಬಸವರಾಜ್ ಅವರು ಹೇಳ್ತಿದ್ರು, ಸ್ವಲ್ಪ ದಿನಗಳಾಯ್ತು ಅವ್ರು ಬಂದು, ಕಳೆದ ವಾರ ನಾನು ಚರ್ಚೆ ಬರಲಿಲ್ಲ ಬರ್ತಾರೆ, ಏನೋ ಈ ವಾರ ಪೂರ್ತಿಯಿಂದ ಕೆಲಸ ಮಾಡೋಕ್ಕೆ ಸಮಾಧಾನ ಇಲ್ಲ, ಕರ್ತನ ಸಮ್ಮುಖ ನಾನು ಬಯಸ್ತೀನಿ ಅಂತ ಹೇಳ್ತಾರೆ. ಈ ತಬಕ ನಮ್ಮೊಬ್ಬೊಬ್ಬರಲ್ಲಿ ಬರೋದಾದ್ರೆ ಸಭೆಗಳಂತೂ ತುಂಬ ಜನ ಕಾಣೆಯಾಗಿದ್ದಾರೆ. ಕೆಲವೇ ಕೆಲಸ ಜನ ಇರೋಣ ಪರ್ಲೋಕ ಸ್ಟ್ರೈಟ್ ಆಗಿ ಹೋಗ್ಬಿಟ್ಟು ಒಂದು ನೋವಾಗ್ತದೆ. ಇರುವಂತ 100 ಜನರಲ್ಲಿ
50 ಜನ ಎಕ್ಕಲ್ಪಟ್ಟು 50 ಜನ ಉಳಿದೋಗ್ಬಿಟ್ರೆ ನನ್ನ ಪರಿಸ್ಥಿತಿ ಪರಲೋಕ ಹೇಗಿರ್ತದೆ ಗೊತ್ತಾ? ಬೈಬಲ್ ಹೇಳ್ತದೆ, ಬೆಂಕಿಯಿಂದ ತಪ್ಪಿಸಿಕೊಂಡವನ ಹಾಗಿರ್ತೀನಿ. ನಾನು ಕಟ್ಟಿದಂತ ಮನೆ, ನಾನು ಕಟ್ಟಿದಂತ ದೇವರ ರಾಜ್ಯ ಉಳಿದ್ರೆ ನಾನು ಪರಲೋಕ ಸಂತೋಷ ಉಳಿರ್ತೀನಿ. ಅವ್ರು ಕೈ ಬಿಡಲ್ಪಟ್ಬಿಟ್ರೆ ಪಾಸ್ಟರ್ ನಾನು, ನನ್ನ ಸ್ಥಿತಿ ಹೆಂಗಿರುತ್ತೆ ಗೊತ್ತಾ? ಬೆಂಕಿಯಿಂದ ತಪ್ಪಿಸಿಕೊಂಡವನ ಹಾಗೆ ನನ್ನ ಪರಿಸ್ಥಿತಿ ಪರಲೋಕ ಇರ್ತದೆ. ಬೆಂಕಿಯಿಂದ ತಪ್ಪಿಸ್ಕೊಂಡವನು ಹೆಂಗಿರ್ತಾನೆ? ತಪ್ಪಿಸ್ಕೊಂಡ್ರೆ ಖುಷಿ ಪಡ್ತಾನ? ಯಾಕಾದ್ರೂ ತಪ್ಪಿಸ್ಕೊಂಡ್ಬಿಟ್ಟು ಅಂತ ಗೊತ್ತಾಗ್ತದೆ, ಹೋಗ್ತಾನೆ ಹೀಗೆ. ಆದ್ರಿಂದ 100 ಜನ ಇದ್ದಾರೆ ಅನ್ನೋದಕ್ಕಿಂತ ಪರಲೋಕ ಸೀಮಿತವಾದವನ್ನೇ ನನ್ನ ಕಳಸಪ್ಪ ನಿಮ್ಮ ಮೇಲೆ ಪ್ರಯತ್ನ. ಆಮೇಲೆ ಕೇವಲ ಕರ್ತನ ರಾಜ್ಯ ಕಾಯಿಸಿದ್ರ. ಗುಂಪು ದೇವರು ಬೇಕಾಗಿದೆ. ಯೇಸು ಸ್ವಾಮಿ ಎಲ್ಲಾ ಕಡೆ ಹೇಳಿರೋದೇ ಚಿಕ್ಕ ಹಿಂದೆ ಸ್ವಲ್ಪ ಭಾರತದಲ್ಲಿ ಆರಂಭ ಅಲ್ಪವಾಗಿತ್ತು. ಈ ತರ ಚಿಕ್ಕದರಲ್ಲೂ ದೇವರನ್ನು ಪ್ರಾರಂಭಿಸ್ತಾರೆ. ನಾವು ಎಷ್ಟು ಜನ ಇದ್ದೀವಿ ಗೊತ್ತಿಲ್ಲ, ಕರ್ತನಾಗಿ ಎಷ್ಟು ಜನ ನಿಂತಿದ್ದೇವೆ ಎಂದು ನಾವು ಹಲ್ಲೆಲೂಯಾ. ಹಾಗಾಗಿ ದೇವರಿಗಾಗಿ ನಾನು ಬಂದಿದ್ದೇನೆ, ನಿಂತಿದ್ದೇನೆ ಅನ್ನುವಂತ ನಿರೀಕ್ಷೆ ನಿಮಗಿದ್ರೆ, ಪುಟ್ಟಕ್ಕೆ ಹಾಕಲ್ಪಟ್ಟಾಗ ತಕ್ಷಣ ನಿನ್ನ ನೆನಪಿಗಿರ್ಬೇಕು. ಪುಟ್ಟಕ್ಕೆ ಹಾಕಲ್ಪಟ್ಟ ಅನುಭವ ಇವತ್ತು ಹೇಳೋದು ಒಂದೊಂದು ಸಾಕ್ಷಿ ನನಗೆ ಸಂತೋಷಕೊಂಡು ಅಂತ ಹೇಳಿದಲ್ಲ. ಇಲ್ಲಿ ಪುಟ್ಟಕ್ಕೆ ಹಾಕಲ್ಪಟ್ಟಾಗ ತಕ್ಷಣ ಅದರಿಂದ ನೀವು ಚೇತರಿಕೆಯನ್ನು ಹೊಂದಬೇಕು ಅಂತ ತಕ್ಷಣ ನೀವು ನೆನಪಾಗಬೇಕಾಗಿರೋದು, ನಾನು ಆರಿಸಿಕೊಳ್ಳಲ್ಪಟ್ಟಿರೋದ್ರಿಂದ ಈ ಕಷ್ಟ ಅಂತ ನೆನೆಸ್ಕೊಳ್ರಿ. ಆ ಸಂಕಟ ಮರೆತೋಗುತ್ತೆ. ಆ ಸಂಕಟ ಮರ್ಯಾದೆ ವಿಶ್ವ ಹೇಳ್ತಾರೆ, ಅನೇಕರನ್ನು ದೂಷಣೆ ಮಾಡುವಾಗ, ನನ್ನ ಹೆಸರು ಬಿದ್ದನ್ನು ಅವಮಾನಪಡಿಸುವಾಗ, ಕಷ್ಟಗಳು ಬರುವಾಗ ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ. ಉಲ್ಲಾಸ ಪಡಕ್ಕಾಗುತ್ತಾ? ಈಗ ಆಗುತ್ತೆ ಯಾವಾಗ ನಾನು ಯಾಕೆ ಈ ಪುಟ್ಟಕ್ಕೆ ಹಾಕಲ್ಪಟ್ಟಿದ್ದೇನೆ ಅನ್ನುವುದನ್ನು ನೆನೆಸಿ, ನಾನು ಕರ್ತನಿಂದ ಆರಿಸಿಕೊಳ್ಳಲ್ಪಟ್ಟವನು ಅನ್ನೋದನ್ನು ನೆನೆಸಿಕೊಂಡ್ರೆ ಸಾಕು, ಖಂಡಿತ ನಿಮಗೆ ಉತ್ಸಾಹ ಪ್ರಾರಂಭ. ಆಮೇಲೆ ಏನಾದರೂ ಆಗಿದೆ, ದೇವರೇ ಇವತ್ತು ನಾನು ಆರಿಸಲ್ಪಟ್ಟಿದ್ದೀನಿ. ಇವತ್ತು ಕಳೆದ ದಿನಗಳಲ್ಲಿ ನನ್ನ ಜೀವನದಲ್ಲಿ ಎಲ್ಲ ಹೋರಾಟಗಳು ನನ್ನನ್ನು ಬಲಪಡಿಸಿ ಕರ್ತನನ್ನು ಅಗ್ರವಾಗಿ ನಿಲ್ಲಿಸಿದ್ರಿಂದ ಇವತ್ತು ನಾನು ಸಂತೋಷ ಪಡ್ತೀನಿ. ಈ ಪುಟ್ಟಕ್ಕೆ ಹಾಕಲ್ಪಟ್ಟದಕ್ಕಾಗಿ ದೇವರಿಗೆ ಇಷ್ಟ. ಕಳೆದ ದಿನ ಸಹೋದರಿ ಪವಿತ್ರ ಸಿಸ್ಟರ್ ನನಗೆ ಕಾಲ್ ಮಾಡಿ ಹೇಳ್ತಾರೆ, ನನಗೆ ಒಂದು ಹಣದ ವಿಷಯದಲ್ಲಿ ಈ ಜಾಗಕ್ಕೆ ಕೊಟ್ಟು ಹಣದ ವಿಷಯ ತುಂಬ ಬಹಳ ವಹಿಸಿ ಮಾತಾಡ್ತಾರೆ. ನಾನು ಅನ್ಯಾಯವಾಗಿ ಈ ಸ್ಥಳಕ್ಕೆ ಹಣ ತೆಗೆದುಕೊಂಡಿದ್ದೆ. ಈ ಸ್ಥಳವನ್ನು ನನಗೋಸ್ಕರ ನಾನು ಮಾಡಿಲ್ಲ, ಎಲ್ಲ ಕರ್ತವ್ಯಕ್ಕಾಗಿ ನಾನು ಮಾಡ್ತೀನಿ. ತಪ್ಪಾಗಿ ಒಬ್ರು ಹೇಳ್ತಿದ್ದಾರೆ, ಏನಂತ ನಿಮ್ಮ ಹತ್ರ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಡಿದ್ದಾರೆ, ಅವ್ರ ಜಾಗ ಕೂಡ ಮೈ ಬರಲಿಲ್ಲ, ಈ ಸದ್ಯಕ್ಕೆ ಇಸ್ಕೊಂಡು ಆಮೇಲೆ ದುಡ್ಡು ಸಿಕ್ಕ ಕೊಟ್ಬೇಡ ಅಂತ ಹೇಳಿ ಇಸ್ಕೊಂಡಿದ್ದಾರೆ ಅಂತೇಳಿ ಸಿಸ್ಟರ್ಗೆ ತಪ್ಪಾಗಿ ಹೇಳ್ಬೇಕು. ಆ ಕೋಪದಲ್ಲಿ ನನ್ನ ತಪ್ಪಾಗಿ ನಾಶಾಗಿ ಮಾತಾಡ್ತಾರೆ. ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೀನಿ ನನಗೆ ಅನ್ಯಾಯ ಮಾಡಲಿಕ್ಕೆ, ಇಂಥ ಪೋಸ್ಟ್ ಹಾಕೊಂಡು ಹೇಳಿ ನನಗೆ ಮಾತಾಡ ಬಹಳ ಬೇಸರ ಆಗಿದೆ. ಪವಿತ್ರ ಸಿಸ್ಟರ್ ಹೇಳೋದು ನನಗೆ, ಅಷ್ಟೇ ಇಷ್ಟಕ್ಕೆ ಇಷ್ಟು ಬೇಜಾರು ಮಾಡ್ಕೊಂಡ್ರೆ ನೀವು ಶಶಿಕಲಾ ಶಿಕ್ಷೆ ಹೆಂಗೆ ಯೋಚನೆ ಮಾಡಬೇಕು? ಕ್ಯಾನ್ಸರ್ ಬಂದ್ಬಿಡ್ತು. ಹೌದಲ್ವಾ? ನನಗೆ ಕ್ಯಾನ್ಸರ್ ಆಗ್ಬಂದ್ರೆ ಒಂದು ಮಾತಾನೆ ಬಂದಿದೆ. ಸರಿ ಸ್ವಾಮಿ ದೇವರು ಸ್ತೋತ್ರ ಅಂತ ಹೇಳಿ ನಾನು ಸಂದೇಶ. ಹಲ್ಲೆಲೂಯಾ. ಪುಟ್ಟಕ್ಕೆ ಹಾಕಲ್ಪಟ್ಟಾಗ ತಕ್ಷಣ ನೆನೆಸಬೇಕು. ಆಮೇಲೆ ದೇವರು ಕೊಟ್ಟಂತ ವಚನ ಇದು ನನಗೆ ನನ್ನ ಮಾರ್ಗದಿಂದ ತೋರಿಸಿ, ನೀನು ಪುಟ್ಟಕ್ಕೆ ಹಾಕಲ್ಪಡ್ತಿರೋದ್ರಿಂದ ಇವತ್ತು ಬಾಧೆ ಕಾರಣ ನೀನು ಆರಿಸಿಕೊಳ್ಳಲ್ಪಟ್ಟ. ನೀನು ಆರಿಸಿಕೊಳ್ಳಲ್ಪಟ್ಟ. ನಾವು ಸೋಲನ್ನ, ನಾವು ವೇದನೆಗಳನ್ನ ಮರಿಬೇಕು ಅಂದ್ರೆ ಆ ಸಂಕಟದ ಮಧ್ಯದಲ್ಲಿ ನಾನು ಆರಿಸಿಕೊಳ್ಳಲ್ಪಟ್ಟಿದ್ದೇನೆ ಎಂಬುದನ್ನು ನೆನಪಿಟ್ಟೆ. ಆದ್ರಿಂದಲೇ ಥೆಸಲೋನಿಕ ಸಭೆಗಳು ಥೆಸಲೋನಿಕ ಪತ್ರಿಕೆಯಲ್ಲಿ ಥೆಸಲೋನಿಕ ಪತ್ರಿಕೆ 1ನೇ ಅಧ್ಯಾಯ ಅದರ 6ನೇ ವಚನವನ್ನು ಓದೋಣ. ಪೇಜ್ ನಂಬರ್ 256. ಇದಲ್ಲದೆ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರೂ ಥೆಸಲೋನಿಕ ಸಭೆಯವರಿಗೆ ಅಪೊಸ್ತಲನಾದ ಪೌಲ ಬರೀತಾನೆ, ಸಭೆಗೆ, ಸಭೆ ಅಂದ್ರೆ ನಾವು ಕುಳಿತಿದ್ವಲ್ಲ, ನಮಗೆ ಅಪೊಸ್ತಲ ಪೌಲ ಹೇಳುವಂತ ಮಾತೇನಂದ್ರೆ, ನೀವು ಯಾಕೆ ಆರಿಸಿಕೊಳ್ಳಲ್ಪಟ್ರಿ ಅಂದ್ರೆ ನೀವು ಬಹಳ ಹಿಂಸೆಯನ್ನು ಅನುಭವಿಸುವವರಾಗಿರಬೇಕು ಅಂತ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಅಂತ ದೇವರು ಥೆಸಲೋನಿಕ ಸಭೆಗೆ ಇವತ್ತು ಕೇಳಿಸ್ಕೊಳ್ತೀವಿ ವಚನ. ನಿಮ್ಮನ್ನ ನನ್ನನ್ನ ದೇವರು ಆರಿಸಿಕೊಂಡೋದಕ್ಕೆ ಆಶೀರ್ವಾದ ಮಾಡ್ಲಿಕ್ಕ ಇಲ್ಲ. ಹಾಗಾಗಿ ಆಶೀರ್ವಾದ ಮಾಡುವಂತ ಎಣಿಸ್ಬೇಡಿ. ಪುಟ್ಟಕ್ಕೆ ಹಾಕಿರೋದೇ ಏನಕ್ಕೆ ಆಶೀರ್ವಾದ ಮಾಡಿ. ಆಮೇಲೆ ನಾವು ನಡೆಸ್ತೀನಿ ಆಶೀರ್ವಾದ ಅಂದ್ರೇನು? ಹಾಸ್ಪಿಟಲ್ ಹೋಗ್ತೀವಿ, ಸ್ಕ್ಯಾನಿಂಗ್ ಎಲ್ಲ ನಾರ್ಮಲ್ ಬಂದ್ಬೇಕು.
ಹೋಗ್ತಾನೆ. ಅಮೃತ ಕೇಳ್ತಿದ್ದಾರೆ. ಅವ್ರು ಹೇಳಿದ್ದೇನು, ಡಾಕ್ಟರ್ ನಿನ್ ಕಾಯಿಲೆ ವಾಸಿ ಆಗಲ್ಲ ಅಂತ ಹೇಳ್ಬಿಟ್ರು. ಒಂದು ತೃಪ್ತಿ ಕೊಟ್ಟರು, ಇಂಜೆಕ್ಷನ್ ಇಲ್ಲದೆ ಒಂದು ಮಾತ್ರೆಯಿಂದ ಸ್ವಲ್ಪ ನನ್ನ ಕಡಿಮೆ ಮಾಡ್ಕೊಳಲ್ಲ ಅಂತ ಹೇಳಿ. ನಾನು ಅನ್ಸ್ಕೊಂಡು ಬಂದೆ, ನಿನ್ ಕಾಯಿಲೆ ವಾಸಿ ಮಾಡ್ಬಿಟ್ರೆ ಎಷ್ಟು ಸ್ವಲ್ಪ ಹೋಗು ಅಂತಾರೆ ಅಂತ. ಅದೇನಿಲ್ಲ, ನಾವೆದು ನೋಡೋ ಆಶೀರ್ವಾದ ಇದೆ. ಹೋಗ್ತಿದ್ದಾಗೆ ಕೆಲವರು ನಮ್ಮ ದಿಲೀಪ್ ಬ್ರದರ್ ಹೇಳ್ತಿದ್ರು, ನಮ್ಮ ಮೊದಲು ಹಾಸ್ಪಿಟಲ್ ಹೋಗ್ತೀನಿ ಸ್ವಾಮಿ, ಡಾಕ್ಟರ್ ಸಿಗ್ಬಾರ್ದು ಸ್ವಾಮಿ. ಹಂಗೆ ಡಾಕ್ಟರ್ ಸಿಕ್ಕಿಲ್ಲಪ್ಪ ಅಷ್ಟೇ ಸಂತೋಷ ಗೊತ್ತಾರೆ. ಹಲ್ಲೆಲೂಯಾ. ನಾನು ಹೋಗಬೇಕು, ಡಾಕ್ಟರ್ ರಿಪೋರ್ಟ್ ಕೇಳಬೇಕು, ಆ ಕಠಿಣವಾದ ರಿಪೋರ್ಟ್ ತಗೊಂಡು ಹಲ್ಲೆಲೂಯಾ ಆರಾಧನೆ ಅಂತ ಬರ್ಬೇಕು ನಾನು. ಹಲ್ಲೆಲೂಯಾ. ಇನ್ ಕೆಟ್ಟ ರಿಪೋರ್ಟ್ಗಾಗಿ ಸ್ತೋತ್ರ. ಒಬ್ಬ ಸೇರ್ಕಂಗೆ ಬೇಸರ ಮಾಡ್ಕೊಂಡ್ಬಿಟ್ಟು ಕೇಳಿಸ್ಕೊಡಿ. ನನ್ನ ಮಗು ಆಟ ಆಡಬೇಕಾದ್ರೆ ಬೆಳಿಬೇಕಾಗಿದ್ದ ಮಗು 10 ವರ್ಷದಲ್ಲಿ ಸತ್ತೋಯ್ತು. ಫಾಸ್ಟ್ ಏರ್ ಮಾಡಿ ಸತ್ತೋಯ್ತು. ಬಹಳ ನೋವಾಯ್ತು. ನಾನೊಬ್ಬ ಸೇವಕ, ನಾನೊಬ್ಬ ಪಾಸ್ಟರ್. ನನ್ನ ಮಗ 10 ವರ್ಷದಿಂದ 18 ವರ್ಷ 20 ವರ್ಷಕ್ಕೆ ಬೆಳೆದು ಅವನ ಪಾಪದಲ್ಲಿ ಬಿದ್ದಿದ್ರೆ ಪಾಸ್ಟರ್ ಮಗ ಹಿಂಗೆ ಇರಲಿಲ್ಲ. ನನ್ನ ಮಗ ಪಾಪ ಮಾಡಕ್ ಮುಂಚೆ ಸ್ವಲ್ಪ ಕೊಟ್ಟ, ನಾನು ಸಂತೋಷ ಪಟ್ಟು. ಎಷ್ಟು ಜನ ತಗೊಳ್ಳಿಕ್ಕೆ ಸಾಧ್ಯ? ನಾನು ಸೇವಕನಾಗಿ ನನ್ನ ಮಗನ ಯಾಕೆ ದೇವ್ರು ತಗೋಬೇಕಿತ್ತು ಅಂತ ಯೋಚನೆ ಮಾಡ್ತೇವೆ. ನಾನು ಅವ್ರ ಯೋಚನೆ ಮಾಡಿದ್ರು, ನನ್ನ ಮಗ ಪಾಪನೇ ಮಾಡ್ತೇನೆ, ನಾನು ಬೇಗ ಹೋಗ್ತೀನಿ, ನನ್ನ ಮಗನ ಅಲ್ಲಿ ಹೋಗ್ತೀನಿ. ಈ ನಿರೀಕ್ಷೆಯಲ್ಲಿ ಸೇವೆ. ಇವತ್ತು ನಾವು ಕೂಡ ಪುಟ್ಟಕ್ಕೆ ಹಾಕಲ್ಪಟ್ಟಿದ್ದೇವೆ ಅಂದರೆ ಸೊಲೊಮೋನನ ಸಮಯದ ಬಗ್ಗೆ ನೋಡಿ, ಅವರು ಬಹಳ ಹಿಂಸೆಯನ್ನು ಅನುಭವಿಸಲಿಕ್ಕೋಸ್ಕರವಾಗಿಯೇ ಅವನ ಆಶ್ರಮ ಗಮನಿಸ್ಲಿ. ದಾವೀದನು ನನ್ನ ಜೊತೆಗಿರುವ ದಾವೀದನು ಕುರಿ ಕಾಯುವ ವ್ಯಕ್ತಿ. ಒಂದು ಹೇಳ್ಕೊಂಡು 1 ಸಮೂಹ 17ನೇ ಅಧ್ಯಾಯ, 1 ಸಮೂಹ 17ನೇ ಅಧ್ಯಾಯ ಒಂದು ವಿಶೇಷ ಪ್ರಕಟಣೆಯನ್ನು ನಾನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. 1 ಸಮೂಹ 17ನೇ ಅಧ್ಯಾಯ. ಅವನು ಯುದ್ಧಕ್ಕೆ ಹೋಗುವಾಗ ಗೋಲಿಯಾತನನ್ನು ನೋಡ್ತಾನೆ. 17ನೇ ಅಧ್ಯಾಯ. ಇವರನ್ನ ಈ ಗೋಲಿಯಾತನ ಸಂತೋಷವಾಗಿಂತ ಮುಂಚಿತವಾಗಿಯೇ ಸಮುವೇಲನು ಅಭಿಷೇಕ ಮಾಡಿದ್ದ. ಹೌದಾ? ಅಭಿಷೇಕ ಮಾಡಿದ್ದ. ಅಭಿಷೇಕದ ಕೆಪಾಸಿಟಿಯನ್ನು ಗಮನಿಸಿ. ಇವರಪ್ಪ ಇಷಯನು ತಾವೇನು ಹೇಳ್ತಾರೆ, ಹೋಗಿ ನಿಮ್ಮ ಅಣ್ಣನಿಗೆ ಊಟ ಕೊಟ್ಬಿಡ್ಬ. ಇವನು ಅಭಿಷೇಕ ಬಂದವನು, ಊಟ ಕೊಡ ಕೆಲಸ ಅಲ್ಲ. ಆದ್ರೆ ಕುಟುಂಬದವ್ರು ಏನ್ ಮಾಡ್ತಾರೆ, ಊಟ ಕೊಡ ಕೆಲಸ ಕಳಿಸ್ತು, ಊಟ ಕೊಟ್ಬಿಡ್ಬಾ ಅಂತ ಕೊಟ್ಬಿಟ್ಟು ಅಲ್ಲೆಲ್ಲ ತಿರುಗಾಡ್ತಾ ಗೊಲ್ಯಾತನ ನೋಡ್ದ. ಫಸ್ಟ್ ಅವ್ರು ಹೇಳ್ತೇನೆ ಗೊತ್ತಾ, ಗೊಲ್ಯಾತನ ಕೊಂದವ್ರಿಗೆ ಏನ್ ಕೊಟ್ಟರಂತೆ? ಏನ್ ವಿಚಾರಿಸ್ತ? ಗೊಲ್ಯಾತನ ಕೊಂದವ್ರಿಗೆ. ಆದ್ರೆ ದಾವೀದನ ಕೆಪಾಸಿಟಿ ಇಲ್ಲ, ದಾವೀದನಿಗೆ ಒಂದಂತ ಅಭಿಷೇಕ ಕೆಪಾಸಿಟಿ. ಆಮೇಲೆ ನೀನು ಅಭಿಷೇಕಿಸಲ್ಪಟ್ಟಿದ್ರೆ ನಿನ್ನ ದೃಷ್ಟಿಯ ಮೇಲೆ ನೀನು ಪುಟಕ್ಕೆ ಹಾಕಲ್ಪಟ್ಟಿದೀಯಾ, ಶೋಧಿಸಲ್ಪಟ್ಟಿದೀಯಾ. ಈ ಶೋಧ ನಂತರ ಏನ್ ಸಿಗುತ್ತೆ ನಿಮ್ಗೆ ಗೊತ್ತಾ? ವೇಗ ಮಾಡಿ ನೋಡುವಂತ ನೀವು ಮನೆಗೆ. ಆಮೇಲೆ ದಾವೀದನು ಅಲ್ಲಿ ಹೋಗಿ ವಿಚಾರಿಸ್ತಾನೆ, ಏನ್ ಸಿಗುತ್ತಂತೆ? ಅಣ್ಣರು ಬರ್ತಾರೆ, ನೀನು ಪೋಲಿ ಸರಿ ಇಲ್ಲ, ನೀನು ಅಹಂಕಾರ, ನೀನಾಗಿ ಪಟ್ಟಿದ್ದೀನಿ, ಹೋಗು ಮನೆಗೆ. ಅವನ ಮೇಲೆ ಅಭಿಷೇಕ ಅವ್ರಿಗೆ ಗೊತ್ತಿದೆ, ಅಣ್ಣನಿಗೆ ಗೊತ್ತಾಗ್ತಿಲ್ಲ, ಕುಗ್ಗಿಸ್ಲಿಕ್ಕೆ ಹೋಗ್ತಿದ್ದಾರೆ. ಆಗ ಇನ್ನೊಂದ್ ಕಡೆ ಹೋಗ್ತಾನೆ, ಇನ್ನೊಂದ್ ಕಡೆ ವಿಚಾರಿಸ್ತಾನೆ. ರಾಜನ ಏನೆಲ್ಲ ವಸ್ತುಗಳನ್ನ ಹಾಕೊಟ್ಟು ಆಮೇಲೆ ಹೇಳ್ತಾನೆ, ಎಕ್ಸ್ಪ್ಲೇನ್ ಮಾಡಕ್ಕೆ ಸಮಯ ಇಲ್ಲಿರೋದು ಹೀಗೆ ಮುಗಿಸ್ತೀನಿ. ಸರಿ, ನಾನು ಯುದ್ಧಕ್ಕೋಸ್ಕರ ಬೇಡ ಅಂತ ಹೇಳಿ 40 ಲಕ್ಷ ಓದಿ 1 ಸಮುವೇಲ 17:40. ಬೇಗ ಬೇಗ. ಈ ನುಣುಪು ಕಲ್ಲುಗಳು ಎಲ್ಲಿರುತ್ತೆ? ಹಳ್ಳದಲ್ಲಿ. ಹಳ್ಳ ಏನಂತ? ಕೆಳಗೆ ಅಂತ. ಹಳ್ಳ ಅಂದ್ರೆ ಬೇಡವಾದ ಸ್ಥಳ ಅಂತ ಅರ್ಥ. ಈ ನುಣುಪು ಕಲ್ಲುಗಳನ್ನ ತೆಗೆದು ಅವನ ಚೀಲದಲ್ಲಿ ಹಾಕೊಂಡ. ಒಂದು ಸಮಯ ಬಂದ, ಆ ಚೀಲದೊಳ ಕೈ ಹಾಕಿ ಒಂದು ಕಲ್ಲು ತೆಗೆದುಕೊಂಡ. ಸಮಯ ಬಂದಾಗ ಆ ಕಲ್ಲನ್ನು ಉಪಯೋಗಿಸ್ತಾನೆ. ಅದೇನಿತ್ತು? ದಾವೀದನು ಹಳ್ಳದಲ್ಲಿ ಇಳಿದು ನುಣುಪು ಕಲ್ಲುಗಳನ್ನ ತೆಗೆದು ಚೀಲದಲ್ಲಿ ಹಾಕಿ ಸಮಯ ಬಂದಾಗ ಒಂದು ಕಲ್ಲನ್ನು ತೆಗೆದು ಉಪಯೋಗಿಸಿದನು. ನಮ್ಮನ್ನ ದಾವೀದನ ಕುಮಾರನಾದ ಯೇಸು ಕ್ರಿಸ್ತನು ಪಾಪವಂತ ಕೆಸರಿನಲ್ಲಿ ಹಳ್ಳದಲ್ಲಿ ನಮ್ಮನ್ನ ಮೇಲೆತ್ತನು, ಚೀಲದಲ್ಲಿ ಹಾಕಿದ್ದಾನೆ. ಆದರೆ ಪುಟಕ್ಕೆ ಹಾಕಬೇಕು. ಒಂದು ಸಮಯ ಬರ್ತದೆ,
ನಿನ್ನನ್ನು ನನ್ನ ದೇವರು ಉಪಯೋಗಿಸಿಕೊಂಡು ಆಮೇಲೆ ದಾವೀದನು ನುಣುಪು ಕಲ್ಲುಗಳನ್ನ ಆಯ್ಕೊಂಡ ಅರ್ಥ ಅನೇಕ ಗೊತ್ತಿಲ್ಲ. ಆಗ ಕ್ರಿಸ್ತನು ನನ್ನನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಾನು ಮಾತಾಡಲು ಆರಿಸಿಕೊಳ್ಳಲ್ಪಟ್ಟವನು. ದಾವೀದನು 40 ವರ್ಷದ ನೋಡ್ತೀವಿ, ಆರಿಸಿಕೊಂಡು ಅಂತಿದೆಯಾನೆ ನುಣುಪು ಕಲ್ಲುಗಳನ್ನ 5 ಕಲ್ಲುಗಳನ್ನ ಅವರು ಆರಿಸಿಕೊಂಡಂತೆ. ಕ್ರಿಸ್ತನು ನಿನ್ನನ್ನ ನನ್ನನ್ನ ಆರಿಸಿಕೊಂಡಿದ್ದಾರೆ ಪಾಪದ ಹೊರಸ ಕೆಸರಿನ ಗುಂಡಿಯಿಂದ. ದಾವೀದನು ಸಮಯ ಬಂದಾಗ ಆ ಕಲ್ಲನ್ನು ತೆಗೆದು ಉಪಯೋಗಿಸಿ ಇವತ್ತು ನನ್ನನ್ನು ನಿನ್ನ ಸಮಯ ಬಂದಾಗ ಉಪಯೋಗಿಸಿಕೋಸ್ಕರವಾಗಿ ನಿನ್ನನ್ನು ನನ್ನ ಚೀಲನ್ನು ಹಾಕಿದ್ದಾರೆ. ಅದನ್ನೇ ಊಟಕ್ಕೆ ಶೋಧಿಸಲ್ಪಡಬೇಕಾಗಿದ್ದಾರೆ. ನೀವು ಶೋಧಿಸಲ್ಪಟ್ಟಿದೆಯಾ ತಕ್ಷಣ ನೀವು ನೆನೆಸ್ಬೇಕು, ಒಂದು ಸಮಯ ಬರ್ತದೆ ಕರ್ತನನ್ನು ತೆಗೆದು ಉಪಯೋಗಿಸಿಕೊಡ್ತಾರೆ. ನಾವು ನೆನೆಸ್ತೀವಿ ಇಷ್ಟು ಕಷ್ಟ ಬಂದಲ್ಲಿ ನಾನು ಎಲ್ಲಪ್ಪ ನೀನು ಉಪಯೋಗಿಸ್ತೀಯಾ, ಬರೀ ಕಷ್ಟ, ಬರೀ ಅವಮಾನ. ಮಹಾದೇವರ ನೆನ್ನೆ ಅವ್ರ ಮನೆಗೆ ಹೋಗಿದ್ದೆ. ನಾನು ಹೋಗಿದ್ದು ಶಶಿಕಲಾ ಸಿಸ್ಟರ್ಗೆ ಕ್ಯಾನ್ಸರ್ ಮತ್ತೆ ಸ್ಟಾರ್ಟ್ ಆಗಿದೆ. ಅವ್ರ ಸಹ ಮಾತಾಡ್ತಿದ್ದ ಫೋನಲ್ಲಿ ಕಣ್ಣೀರು. ನಾನು ಅವ್ರ ಮನೆಗೆ ಹೋದ್ಮೇಲೆ ಸಿಸ್ಟರ್ನ ನಾನು ಸಂತೈಸಿಲ್ಲ, ಅವರೇ ನಾನು ಸಂತೈಸಿ. ನನ್ನ ಕಾಯಿಲೆ ಬಂದಿದೆ ಅಂತ ಅನಿಸ್ತೇನೆ ಧೈರ್ಯವಾಗಿ ಪಾಸ್ತೆ ಮಾತುಕತೆ ಹೇಳ್ತಿದ್ರು. ಅವ್ರ ಅಳಿಯ ಅವ್ರ ಮಗಳಿಗೆ ಇರ್ತಂತೆ, ನಿಮ್ಮ ತಾಯಿ ತುಂಬಾ ಸ್ಟ್ರಾಂಗ್, ಅವರ ತಮ್ಮ ತಾಯಿ ಕೂಡ ತಾಯಿ ಕ್ಯಾನ್ಸರ್ ತೀರ್ಕೊಂಡು ಇವ್ರ ಅಳಿಯಿಂದ ತಂದೆ ತಾಯಿ ಅವರ ತಾಯಿ ಕೊಟ್ಟು ನೋಡಿದಂತ ವ್ಯಕ್ತಿ ಇವರ ರಿಪೋರ್ಟ್ ಎಲ್ಲ ನೋಡ್ಬಿಟ್ಟು ಹೇಳ್ತಿದ್ದಾರೆ, ನಿಮ್ಮ ತಾಯಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ಅದಕ್ಕೆ ಇಷ್ಟೊಂದು ಸಹಿಸ್ಕೊಳಕ್ಕಾಗಿರೋದು. ಮಾದೇವದಲ್ಲಿ ಹೇಳ್ತಾರೆ, ನೀವು ಯಜಮಾನ್ ಹಂಗೆ ಹೇಳ್ಬಾರ್ದಾಗಿ ಅವ್ರು ನಂಬಿದ್ರು ದೇವ್ರು ಸ್ಟ್ರಾಂಗ್ ಮಾಡ್ತಾರೆ ಅನ್ಬಿಟ್ಟು. ಎಂತ ಒಂದು ಆನಂದ ಮಾತುಗಳಾಗಿದ್ದಾರೆ. ನಾನು ಏನಪ್ಪ ಹೇಳಿ ಅವರ ಬಲಪಡಿಸ್ತೀನಿ ಸಂತೈಸಿ ಅಂತ ನಾನು ಹೋದೆ. ನಿಜವಾಗ್ಲೂ ಅವ್ರ ಮಾತುಗಳು ನನ್ನನ್ನು ಬಲಪಡಿಸಿ, ನನ್ನನ್ನು ಸಂತೈಸಿ, ನನ್ನ ಜನ ಇಷ್ಟೊಂದು ಸ್ಟ್ರಾಂಗ್ ಆಗಿರೋದಕ್ಕಾಗಿ, ಈ ಸ್ಟ್ರಾಂಗ್ ಮಾಡಿ ಬಂದ ಹೋರಾಟಗಳಿಗಾಗಿ ದೇವರಿಗೆ ಕೋಟಿ ಸ್ತೋತ್ರ ಅಲ್ಲೆಲೂಯಾ. ಪುಟಕ್ಕೆ ಹಾಕಲ್ಪಟ್ಟರೆ ಬೇರೆ ನಾವು ಆರಿಸಿಕೊಳ್ಳಲ್ಪಟ್ಟದಲ್ಲಿ ನಿಶ್ಚಯವಾಗಬೇಕು. ನಿಶ್ಚಯ ನಾನು ಆರಿಸಿಕೊಳ್ಳಲ್ಪಟ್ಟು ಕನ್ಫರ್ಮ್ ಗ್ಯಾರಂಟಿ ಅಂತ ನೀವು ಅನ್ಬೇಕು ಆಗ್ಬೇಕು ಅನ್ನೋಗಿದ್ರೆ ನೀನು ಪುಟಕ್ಕೆ ಹಾಕಲ್ಪಡ್ತದೆ. ಆಮೇಲೆ ನೀನು ಆರಿಸಿಕೊಳ್ಳಲ್ಪಟ್ಟ ಕನ್ಫರ್ಮ್ ಆಗೋದಲ್ಲಿ ನೀನು ಪುಟಕ್ಕೆ ಹಾಕಲ್ಪಡುವಾಗ ನೀನು ಶೋಧಿಸಲ್ಪಡುವಾಗ ನೀನು ಶೋಧಿಸಲ್ಪಡುವ 1 ಕೊರಿಂಥದವರಿಗೆ 3ನೇ ಅಧ್ಯಾಯ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರಲ್ಲಿ 3 ಮತ್ತು 4ನೇ ವಚನ. ಯಾಕಂದರೆ ಇನ್ನು ಶರೀರದೀನ ಸ್ವಭಾವವುಳ್ಳವರಾಗಿದ್ದೀರಿ, ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನೀವು ಶರೀರದೀನ ಸ್ವಭಾವವುಳ್ಳವರಾಗಿದ್ದು. 1 ಕೊರಿಂಥ 3:13. ಕ್ರಿಸ್ತನು ಬರುವ ದಿನವು ಬೆಂಕಿಯೊಳಗೆ ಉದಯವಾಗಿ ಆ ಬೆಂಕಿ ಶೋಧಿಸುವುದು ಸಾಕು. ಪ್ರತಿಯೊಬ್ಬೊಬ್ಬನ ಕಾರ್ಯಗಳನ್ನ ಶೋಧಿಸೋದು ಯಾವತ್ತೆ ಬೆಂಕಿ. ಆ ಬೆಂಕಿ ಶೋಧಿಸ್ತದೆ. ಇವತ್ತು ಸಮುದ್ರವನ್ನ ತೋರ್ ಕರೆಯಲು ಅಲ್ಲ ಕಲೋಲವಾಗೋದನ್ನ ಯೇಸು ಸ್ವಾಮಿ ಮುಂದೆ ನಿಂತ್ಕೊಂಡು ಅದ್ಭುತನೆಲ್ಲ ಹೋಗ್ಕೊಂಡ್ರು. ಅವರೆಲ್ಲರೂ ನೋಡಿದ್ರ ಇಲ್ಲ. ಯೇಸು ಸ್ವಾಮಿ ಕುರುಡರಿಗೆ ಗುಣಪಡಿಸ್ಬಿಟ್ಟು, ಅನೇಕರ ಸತ್ತವನ್ನ ಎಬ್ಸುದು, ಕುಷ್ಠರೋಗಿಗಳನ್ನ ವಾಸಿ ಮಾಡುದು. ಇವರು ಯಾರು ಕೂಡ ಸಮುದ್ರ ಬೋರ್ಗರಿಯುವಾಗ ಸಮುದ್ರದ ಮೇಲೆ ಹಾದು ಹೋಗಿ ಸಮುದ್ರವನ್ನ ಶಾಂತವಾಗು ಅಂತ ಹೇಳಿದಂತ ಕಾರ್ಯವನ್ನು ನೋಡಿದ್ರೆ ಎಷ್ಟು ಜನ ಗೊತ್ತಾ? ಆರಿಸಿಕೊಳ್ಳಲ್ಪಟ್ಟ 12 ಜನ ಶಿಷ್ಯರು ಮಾತ್ರ. ಗಮನಿಸಿ, ಕರೆಯಲ್ಪಟ್ಟವರೆಲ್ಲರೂ ಕೂಡ ಅದ್ಭುತಗಳನ್ನು ಓದ್ಕೊತಾರೆ. ಆದ್ರೆ ಇನ್ನೊಂದು ಶ್ರೇಷ್ಠವಾದ ಹಂತದಲ್ಲಿ ಕ್ರಿಸ್ತನೊಂದಿಗೆ ಇದ್ದು ನೋಡುವಂತ ಕಾರ್ಯ ಆರಿಸಿಕೊಳ್ಳಲ್ಪಟ್ಟವರಿಗೆ ಮಾತ್ರ. ಈಗ ನಾನು ವಾಕ್ಯ ಕೇಳಿ ಅನೇಕ ಅದ್ಭುತಗಳನ್ನು ಮಾಡಿದ್ರು, 12 ಜನ ನನ್ನ ಶಿಷ್ಯರು ದೂರ ಎತ್ತಿ ಹೊರಟು. ಅದ್ಭುತ ಹೊಂದ್ಕೊಂಡವ್ರು ಯಾರು ಅಲೆಗೆ ಸಿಕ್ಕಾಕೊಳ್ಳಿಲ್ಲ, ಆರಿಸಿಕೊಳ್ಳಲ್ಪಟ್ಟವರು ಅಲೆಗೆ ಸಿಕ್ಕಾಕೊಂಡು. ಇವತ್ತು ನಾನು ಯಾಕೆ ಇಷ್ಟೊಂದು ಸಮಸ್ಯೆಲಿದ್ದೀನಿ, ಈ ದೇವರನ್ನ ನಂಬಿ ದೇವರನ್ನ ಮಾಡ್ತಾ ಯಾಕೆ ಇಷ್ಟು ಹೋರಾಟ ಅಂತ ಹೇಳಿದ್ರೆ, ನೀನು ಆರಿಸಿಕೊಳ್ಳಲ್ಪಟ್ಟವರಿಗೆ ಶಿಷ್ಯರನ್ನ ಕಳಿಸೋದು ನೋಡಿರ್ಬೇಕು. ಅಲ್ಲಿ ಅಲೆಗಳಿಗೆ ಸಿಕ್ಕಾಕೊಂಡು ದೇವರಲ್ಲಿ ಕದರಿಸಿದ್ದ, ಯಾವುದನ್ನ ಸಮುದ್ರವನ್ನ ಕದರಿಸಿ ಶಿಷ್ಯರನ್ನು ಕಾಪಾಡ್ತಾರೆ. ಕಾರಣ ಅವರು ಪುಟಕ್ಕೆ ಹಾಕಲ್ಪಟ್ಟರು, ಕಾರಣ ಅವರು ಆರಿಸಿಕೊಳ್ಳಲ್ಪಟ್ಟರು. ಆದ್ದರಿಂದ ಎರಡದಾಗಿ ಮೊದಲವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು, ನಾನು ಆರಿಸಿಕೊಳ್ಳಲ್ಪಟ್ಟವನು ಅಂತ ನಾವು ತಿಳ್ಕೊಳ್ಳೋದು. ಯಾವಾಗ ಪುಟಕ್ಕೆ ಹಾಕಲ್ಪಟ್ಟರು. ಮೊಬೈಲ್ ಸ್ವಿಚ್ ಆಫ್ ಮಾಡಿ
ದಯಮಾಡಿ ಅದನ್ನು ಇಟ್ಕೊಳ್ಬೇಡಿ. ಸಭೆಗೆ ಬರುವಾಗ ಹಳೆ ವಿಶ್ವಾಸಿಗಳಾಗಿ ಮೊಬೈಲ್ಗಳನ್ನ ಆನ್ ಇಡಬಾರದಿಲ್ಲ. ಎರಡನೇದಾಗಿ ದೇವರು ಯಾಕೆ ನಮ್ಮನ್ನ ಪುಟಕ್ಕೆ ಹಾಕ್ತಾನೆ ಎನ್ನುವುದಾದ್ರೆ ತನ್ನ ಇಷ್ಟದ ಪ್ರಕಾರ ನಮ್ಮನ್ನ ರೂಪಿಸಲಿಕ್ಕೆ. ಯಾರ ಇಷ್ಟದಂತೆ? ತನ್ನ ಇಷ್ಟದಂತೆ. ಎಲ್ಲರೂ ಸಂಗಡ ಇದೆ, ಬೇಗ ಮುಗಿಸ್ತೇನೆ, 10 ನಿಮಿಷ ಎಲ್ಲ ಮುಗಿಸ್ತೇನೆ. ಇವತ್ತು ತುಂಬಾ ಜನ ಯೇಸು ಬಳಿ ಬಂದರು. ಅವ್ರಿಗೆಲ್ಲ ಏನ್ ಹೇಳಿದ್ರು? ನೀವು ಇಷ್ಟಪಟ್ಟದ್ದು ನಿನಗಾಗ, ನಿನ್ನ ಇಷ್ಟದಂತೆ ನಿನಗಾಗ, ನೀನು ನಂಬಿದಂತೆ ನಿನಗಾಗಲಿಲ್ಲ. ಅನೇಕರಿಗೆ ಹೇಳುದು. ಆಗ ಆರಿಸಿಕೊಳ್ಳೋರು ಹಂಗೆ ಹೇಳಲ್ಲ, ನನ್ನ ಇಷ್ಟದಂತೆ ನೀನಾಗಬೇಕು ಅಂತ ಹೇಳಿ. ಆಮೇಲೆ ಇವತ್ತು ನಾವು ಎದುರು ಗೊತ್ತಾ, ವಾಕ್ಯ ಓದ್ಬಿಟ್ಟು ನಿನ್ನ ಇಷ್ಟದಂತೆ ನಂಬಿದಂತೆ ನಿನಗಾಗಲಿ ಅಂದ್ರಲ್ಲ ಯೇಸು ಸ್ವಾಮಿ, ನನಗೂ ಅಂದ್ಬಿಡ್ಬಾರ್ದ ನೀನು ಅಂದ್ರೆ ಯೇಸು ಸ್ವಾಮಿ ಹತ್ರದಲ್ಲ. ನೀವು ತುಂಬಾ ಜನರಿಗೆ ನೀನು ನಂಬಿದಂತೆ ನಿನಗೆ ಆಗಲಿ ಹೋಗುವುದು ಅರ್ಥ ಏನ? ನೀ ಅದ್ಭುತಕ್ಕೆ ಮಾತ್ರ ಬಂದಿರೋ ಇದ್ದಾರೆ ಅರ್ಥ ಆಯ್ತಾ? ನೀನು ಅದ್ಭುತ ಅಂದ್ಕೊಂಡಿದೀಯ, ಅದಕ್ಕೋಸ್ಕರ ಬಂದಿದ್ದೀಯ, ಹೋಗ್ತಾರೆ. ಅದ್ಭುತನೇ ತೋರಿಸಿಲ್ಲ, ಅರ್ಥ ಏನು ಗೊತ್ತಾ? ನೀನು ನನ್ನ ಜೊತೆಗೆ ಇರಬೇಕು. ಯಾವ್ದು ಬೇಕು? ಅದ್ಭುತವಾಗಿ ಹೋಗೋದು ಬೇಕಾ? ಕ್ರಿಸ್ತನ ಜೊತೆಗೆ ಹೋಗ್ಬೇಕು. ಅವ್ರಿದ್ರೇನೆ ಅವ್ರಿಗೆ ನಾನೇ ಮಾರ್ಗವು. ನನ್ನ ಈ ಕಷ್ಟ ಅಂಥವ್ರಿಗೆ ಕಷ್ಟ ಇರಲ್ಲ. ಚಿನ್ನದ ಪುಟ್ಟಕ್ಕೆ ಹಾಕ್ತಾರಲ್ಲ, ಬೆಳಗ್ಗೆ ಸಾಯಂಕಾಲ ಹಾಕ್ಬಿಟ್ಟು ಬೀಗ ಹಾಕೊಂಡ್ತಾ ಇದ್ದಾರೆ ಬಾಗಿಲಿಗೆ. ಎಲ್ಲರ ಜೊತೆಗಿರ ಚಿನ್ನವನ್ನ ಶೋಧನೆಗೆ ಪುಟ್ಟಕ್ಕೆ ಹಾಕ್ತಾರೆ. ಪುಟ್ಟಕ್ಕೆ ಹಾಕ್ಬಿಟ್ಟು ಬೆಳಿಗ್ಗೆ 8 ಗಂಟೆಗೆ ಶಟ್ರನ್ನ ಎಳೆದು ಬೀಗ ಹಾಕೊಂಡು ಪುನಃ ನಾಳೆ ಬಂದು ನೋಡ್ತಾರಂತ. ಏನ್ ಮಾಡ್ತಾರೆ ಹೇಳಿ? ಅವಾಗ ಎಲ್ಲೆಲ್ಲಿ ಯಾವ ಕಲ್ಮಶ ತೆಗಿಬೇಕು ಅಂತ ಹೇಳಿ ಅದನ್ನ ಪ್ಯೂರ್ ಮಾಡ್ಲಿಕ್ಕೆ ಅದನ್ನ ಕಾತ್ರವುಳ್ಳರಾಗಿರ್ತಾರೆ. ಆ ದೃಷ್ಟಿ ಅದ್ರ ಮೇಲೆ ಇರ್ತದೆ. ನೀವು ಪುಟ್ಟಕ್ಕೆ ಹಾಕಲ್ಪಟ್ಟಿದ್ರೆ ಕರ್ತನ ಇಷ್ಟವಂತೆ ರೂಪಿಸ್ಲಿಕ್ಕೆ ಆತನ ದೃಷ್ಟಿ ನನ್ನ ಮೇಲೆ ನಿಮ್ಮದಾಗಿದೆ ಅಂತ ನಂಬಬೇಕಾಗಿದೆ. ಆಮೇಲೆ ಹೆಚ್ಚಿದ್ದೀರಾ? ಅವ್ರು ಪುಟ್ಟಕ್ಕೆ ಆಗ್ತದೆ ಇಲ್ವೋ, ಈ ಬಿಸಿಲೇನ ಅವ್ರು ಪುಟ್ಟಕ್ಕೆ ಆಗ್ತದೆ ಅಲ್ಲೆಲ್ಲೂಯ್ಯ. ನಮ್ಮ ಪುಟ್ಟಕ್ಕೆ ಹಾಕಿ ಶೋಧಿಸುವುದು ದೇವರ ಕೈಗಳಾಗಿದೆ. ಹಾಗಿದ್ರೆ ಯೇಸು ಸ್ವಾಮಿ ತನ್ನ ಇಷ್ಟದಂತೆ ನಮ್ಮನ್ನು ರೂಪಿಸಲಿಕ್ಕಾಗಿ ಪುಟ್ಟಕ್ಕೆ ಹಾಕ್ತಾರೆ. ಚಿನ್ನ ಭೂಮಿಯಿಂದ ತೆಗೆದಾಗ ಕತ್ತುಗಳಲ್ಲಿ ಕಿಡಿಗಳಲ್ಲಿ ಇದೆಯಲ್ಲ, ಹಂಗೆ ಬರ್ತದ ಭೂಮಿಯಿಂದ ಹಂಗೆ ಬರಲ್ಲ. ಅದನ್ನ ಬೆಂಕಿ ಹಾಕದ ಮೇಲೆ ಅವರು ಇಷ್ಟಪಡುವ ಹಾಗೆ ನೀವು ಹೋಗ್ಬಿಟ್ಟು ಚಿನ್ನ ಹಾಕಿ ತೋರಿಸ್ತೀರಿ ಕ್ಯಾಟ್ಲಾಗಲ್ಲಿ ಏನಂತ, ಇಂಥ ಡಿಸೈನ್ ಕೊಡು, ಇಂಥ ಕೆಲವು ಮಾವಿನಕಾಯಿ ಡಿಸೈನ್ ಅದೆಲ್ಲ ಆಗಬೇಕು ಅಂದ್ರೆ ಅವನ ಬೆಂಕಿಗೆ ಹಾಕಲ್ಪಡಬೇಕು. ಇವತ್ತು ನನ್ನನ್ನ ಕರ್ತನ ಇಷ್ಟವಾಗುವ ಹಾಗೆ ರೂಪಿಸಬೇಕು ಅಂದ್ರೆ ನಿನ್ನನ್ನ ಪುಟ್ಟಕ್ಕೆ ಹಾಕ್ತಾರೆ. ನಾವು ಬಯಸ್ತೀವಿ ದೇವ್ರೆ ನಾನು ಇಷ್ಟಪಡ ಮಾಡ್ಬಿಡು ಸ್ವಾಮಿ ಅಂತ. ದಯವಿಟ್ಟು ಇವ್ರ ಮೇಲೆ ಕೇಳ್ಬೇಡ್ರಿ, ನಾನು ಇಷ್ಟಪಟ್ಟದ್ದು ಮಾಡು ಕೇಳಬೇಡಿ. ಒಂದು ವೇಳೆ ಮಾಡ್ಬಿಟ್ರೆ ನಿಮ್ ದೇವರಿಂದ ದೂರ ಆಗ್ತದೆ. ದೇವ್ರೆ ನಾನು ಇಷ್ಟಪಟ್ಟ ನನ್ನ ಜೀವನದಲ್ಲಿ ಆಗೋದು ಬೇಡ, ನೀನು ಇಷ್ಟಪಟ್ಟದ್ದು ನಾನು ಆಗ್ಬೇಕು. ಆಮೇಲೆ ಆ ರೀತಿ ಇವತ್ತು ಶಶಿಕಲಾ ನಾನು ಹೇಳೋದು ಅದೇನೆ. ಯಾಕೆ ಈ ಕಾಯಿಲೆ ನಿಮ್ಗೆ ಬಂತು ಅಂದ್ರೆ ಅವ್ರು ಇಷ್ಟಪಟ್ಟ ನಿಮ್ಮ ರೂಪಿಸಬೇಕು ಅಂತ ಇಷ್ಟಪಟ್ಟಿಲ್ಲ. ಅಮೃತ ಸಿಸ್ಟರ್, ಇದುವೇ ಕಾರಣ. ನಿಮ್ಮನ್ನ ಯಾಕೆ ಪುಟ್ಟಕ್ಕೆ ಹಾಕಿದ್ದಾರೆ ಅಂದ್ರೆ ನಿಮ್ಮಿಷ್ಟಂತೆ ಕರೆಸ್ಲಿಕ್ಕಲ್ಲ, ಅವ್ರ ಇಷ್ಟಂತೆ ನಿಮ್ಮನ್ನು ರೂಪಿಸ್ಲಿಕ್ಕೆ ಹೋಗ್ತಾರೆ. ಕೆಲವು ವರ್ಷಗಳ ಹೋದ್ಮೇಲೆ ಹೇಳ್ತೀವಿ, ಇದಕ್ಕಾಗಿ ನನ್ನ ಜೀವನದಲ್ಲಿ ಇಂಥ ಹೋರಾಟ ಇಂಥ ಆಶೀರ್ವಾದ ಕೆಲಸ ಕೇಳ್ತೀವಿ. ದೇವರೇ ನನ್ನ ಕುಟುಂಬದ ರಕ್ಷಣೆ ಮಾಡುವಂತ ರಕ್ಷಣೆ ಗೊತ್ತಾಗಿದ್ದು ದೊಡ್ಡ ಗಲಿಬಿಲಿ ಉಂಟಾಗುತ್ತೆ. ಸುಳ್ಳು ಕುಟುಂಬದಲ್ಲಿ ಉಂಟಾದಾಗ ನಾನು ಕೇಳಿದ ರಕ್ಷಣೆ ತಾನೆ ಇದೇ ಈಗ ಆಯ್ತು ಅಂತ ಹೇಳಿದ್ರೆ ಇದರ ಅಂತ್ಯ ಅವ್ರಿಗೆ ಗೊತ್ತಿದೆ. ಇದೇ ಮಾರ್ಗ ನನ್ನ ರಕ್ಷಣೆ ತರಬೇಕು. ನಮ್ಮ ಆಯ್ಕೆ ಪ್ರಕಾರ, ನಮ್ಮ ಆರಿಸಿಕೊಂಡ ಮಾರ್ಗದ ಪ್ರಕಾರ ಇಸ್ರಾಯೇಲರು 11 ದಿನದಲ್ಲಿ ಐಗುಪ್ತ ದೇಶದ ಕಾನಾನ್ ದೇಶಕ್ಕೆ ಹೋಗೋದಾಗಿತ್ತು. ಯಾಕೆ ಗೊತ್ತಾ? ಅವರ 40 ವರ್ಷ ಸುತ್ತಿ ಅದೇ ಅರಣ್ಯದಲ್ಲಿ ದಾರಿ ಸುತ್ತಿಸ್ತವ್ರೆ. 6 ಲಕ್ಷ ಜನ ಇದ್ದಾರೆ. ಕೆಲವು ಮಧ್ಯೆ ಮಾತಾಡ್ತಾರೆ, ಇದು ನಾವು ಬಂದಾಗೆ ಅಲ್ವಾ ಇದು ಸಹಿತ ಕಾಣಲಿ ಅಂತ ಇದ್ದವ್ರು. ಇನ್ ಕೆಲವು ಮೋಸಗಳು ಇದ್ದರೆ ಅದೇ ನನಗೆ ಗೊತ್ತೀನಿ ಅಂತ ಹೇಳ್ತಾರೆ. ಮೋಸ ಶಾಲೆ ಕರ್ಕೊಂಡು ಹೋಗು. 40 ವರ್ಷ ಸುತ್ತಿಸ್ತು. ಯಾಕೆ ಗೊತ್ತಾ? ತನ್ನ ಇಷ್ಟದಂತೆ ಅವರನ್ನು ರೂಪಿಸಿ 40 ವರ್ಷ ಅವರು ರೂಪಿಸಿ ಐಗುಪ್ತ ದೇಶಕ್ಕೆ ಕಾನಾನ್ ದೇಶಕ್ಕೆ ಸೇರಿಸುವಾಗ ಆಲೋಚನೆ ಒಲಿಯುವ ದೇಶದಲ್ಲಿ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮುಂದೆಗಡೆ ಸಮುದ್ರ ಹಿಂದೆಗಡೆ ಪರ್ವತ ಏನಾದರೂ ಆಗಲಿ ಕರ್ತನ ಕೈ ಇದ್ದೇವೆ. ಸಮುದ್ರದ ಮಾರ್ಗವನ್ನು ತೆರೆದು ನಡೆಸ್ತೀಯ ಅನ್ನೋ ನಂಬಿಕೆಯನ್ನು ಬಂದಿದ್ದಾರೆ. ಅಲ್ಲೆಲೂಯಾ. ಆ ನಂಬಿಕೆಯನ್ನೇ ನನ್ನ ಸಭೆಯ ಜನ ಮುಂದಿನ ದಿನಗಳಲ್ಲಿ ನಂಬಿ ಹೋಗಬೇಕು ಅಂತ ನಾನು ಭಾವಿಸ್ತೀನಿ. ಒಂದು ವೇಳೆ ಈ ಪುಟ್ಟಕ್ಕೆ ಹಾಕಲ್ಪಟ್ಟಂತ ದಿನ ಸನ್ನಿವೇಶ
4 ದಿನ ನಡಿಬಹುದು, 40 ದಿನ ನಡಿಬಹುದು, 4 ವರ್ಷ ನಡಿಬಹುದು, ಅಥವಾ 40 ವರ್ಷಕ್ಕೂ ನಡಿಬಹುದು. ಇದು ಬಹಳ ಸುಲಭವಾಗಿ ಆಗ್ಬಿಡ್ಬೇಕು ಪಾಸ್ಟ್ರೆ. ಈ ಪ್ರೋಸೆಸ್ ಬಂದು ಬಹಳ ಸುಲಭವಾಗಿ ಆಗ್ಬೇಕು ಪಾಸ್ಟ್ರೆ ಅಂತ ನಾವು ಏನ್ ಮಾಡ್ಬೇಕು ಅಂದ್ರೆ, ಪುಟ್ಟಕ್ಕೆ ಹಾಕಿ ನಿಮ್ಮಿಂದ ಏನನ್ನ ತೆಗೆದು ಅವರ ಇಷ್ಟದ ರೂಪಿಸ್ಬೇಕು ಅಂತ ಇಷ್ಟಪಡ್ತಾರೋ ಬೇಗ ಬಿಟ್ಕೊಟ್ಬಿಡಿ ಅಷ್ಟೇ. ಗಮನಿಸ್ತಾರ? ನಾನು ಬೇಗ ಈ ಒಂದು ಪುಟ್ಟಕ್ಕೆ ಹಾಕಲ್ಪಟ್ಟಂದ್ರೆ ಬೇಗ ತೆಗೆಯಲ್ಪಡಬೇಕು ಅಂದ್ರೆ ನನ್ನಲ್ಲಿ ಕ್ರಿಸ್ತನ ಇಷ್ಟಗಳ ತೆಗೆಯಲ್ಲ ಅಂಟುಕೊಂಡಿದೆಯೋ ಅದನ್ನ ತೆಗಿಬೇಕು ಅಂತ ಹೇಳಿ ನನ್ನ ಇಷ್ಟದಂತ ರೂಪಿಸ್ಬೇಕು ಅಂತ ಹೇಳಿ ಬೆಂಕಿಗೆ ಹಾಕ್ತಾರೆ. ಬೇಗ ಬಿಟ್ಕೊಟ್ಬಿಟ್ರೆ ಬೆಂಕಿ ನಿನ್ ಮೇಲೆ ಶೋಧೆಯಿಂದ ನಾನು ತಪ್ಪಿಸು ಅಂತ ಕೇಳ್ಬೇಕಾ, ನನ್ನನ್ನು ನಿನ್ನ ಇಷ್ಟದಂತೆ ರೂಪಿಸ್ಕೊತೀನಿ ಬಿಟ್ಬಿಡಿಸೋದು ಬೇಕಾ? ದೇವರೇ ನೀನು ಇಷ್ಟದಂತೆ ನಾನು ಬದಲಾಗ್ಬಿಟ್ರೆ, ಚಿನ್ನದಲ್ಲಿ ಎಂಟುಕೊಂಡಂತ ಗರ್ಭವಾದಂತ ಕಲ್ಮಶಗಳು ಹೊರಟು ಹೋದ್ರೆ ಮತ್ತೆ ಆ ಬೆಂಕಿ ಚಿನ್ನವನ್ನ ಬೆಂಕಿಲಿ ಇಡೋದಕ್ಕೆ ಅವನಿಗೆ ಇಷ್ಟ ಇಲ್ಲ. ಅಕ್ಕ ಸಾಲಿಗೆ ಇಷ್ಟ ಇಲ್ಲ. ಅದೇ ತರ ಅವರ ಜೀವನದಲ್ಲಿ ಬೇಗ ಈ ಕಷ್ಟದಿಂದ ಬಿಡುಗಡೆ ಹೋಗ್ಬೇಕು ಪಾಸ್ಟರ್ ಇದ್ರೆ ಅವ್ರ ಇಷ್ಟ ಇಲ್ಲದೆ ಇರುವಂತದ್ದು ನಿಮ್ಮಲ್ಲಿದೆ. ನಾವು ಇಲ್ಲಿ ಕುರಿತು ಯಾರು ಪರವಾಗಿಲ್ಲ. ಕೆಲವರು ಹೇಳ್ತಾರೆ ನಾನು ದೇವರಿಗೆ ಮೆಚ್ಚುಗೆಯಾಗಿ ನಡೀತಿದ್ದಲ್ಲಿ ಯಾಕೆ ಕಷ್ಟ ಮಾಡ್ತು ಅಂದ್ರೆ ಅದೇ ನಾವು ಮೆಚ್ಚುಗೆಯಾಗಿ ಇದೀನಿ ಅಂತ ಹೇಳಿ ನೋಡಿ, ಅದೇ ತಪ್ಪು ನೀನು. ನಾನು ಸರಿಯಾಗಿದ್ದೀನಲ್ಲ ರೋಗ ಹೇಳ್ಬಿಟ್ಟ ಸ್ನೇಹಿತರ ಮಧ್ಯದಲ್ಲಿ. ಅದಕ್ಕೋಸ್ಕರ ದೊಡ್ಡ ಕ್ಲಾಸ್ ತಗೋತಾರೆ, 3-4 ಗಂಟೆ ಯೋಗ ಕ್ಲಾಸ್ ಮಾಡ್ತಾರೆ. ನಾನು ಸರಿ ಅನ್ನುವಂತ ಸ್ವಂತ ಗಣನೆಗೆ ಸರಿ ಅನ್ನುವಂತ ಅಭಿಪ್ರಾಯ ಬಂದಿದ್ದ. ಆದ್ರಿಂದ ಏನೇ ನಡೆದ್ರು 40 ವರ್ಷ 4 ವರ್ಷ ಆಗ ಬೇಡ ಸ್ವಾಮಿ, ಬೇಗ ನನ್ನಿಂದ ಇಷ್ಟು ಬಿಟ್ಟರೆ ತೆಗಿಬೇಕು ಇಷ್ಟಪಟ್ಟೆ ಬಿಟ್ಬಿಡ್ತೀನಿ ಸ್ವಾಮಿ. ಇದು ಬಿಟ್ಕೊಡೋದಾದ್ರೆ ಬೇಗ ನನ್ನ ಪುಟ್ಟದಿಂದ ಮೇಲೆ ತೆಗಿ. ಮುಗಿಸ್ಬೇಕು, ಸಮಯ ಆಗೋಯ್ತು. ನನಗೆ ತುಂಬಾ ವಿಚಾರಗಳಿದೆ. ಒಂದು ಬಟ್ಟೆ ಒಗೆಯುವಂತ ಸ್ತ್ರೀಯನ್ನು ಇರ್ತೀವಿ ಅಲ್ವಾ? ಕಲ್ಲು ಎತ್ಕೊಂಡು ಮುಂದೆ ಎತ್ಕೊಂಡು ಬಡಿತೀರಿ ಕಲ್ಲಿಗೆ, ಯಾಕೆ ಹಿಡಿದೋಗ್ಲಿ ಅಂತ, ಕೊಳೆ ಹೋಗ್ಲಿ ಅಂತ ಒಗೆಯೋದಕ್ಕೆ. ಬಟ್ಟೆ ತೆಗೆದು ಕಲ್ಲು ಬಡಿಯೋದು ಹರಿದೋಗ್ಲಿ ಅಂತಲ್ಲ, ಒಗೆಯೋದಕ್ಕೆ. ಕರ್ತನ ಇವತ್ತು ನಿಮ್ಮನ್ನ ಬಡಿತಿರೋದೇ. ಪುಟ್ಟಕ್ಕೆ ಹಾಕಿದ್ದಾರೆ ಅಂತ ನೋಯಿಸ್ಲಿಕ್ಕಾಗಲ್ಲ. ನಿಮಗೆ ತಪ್ಪಾದ ತೆಗೆದಿಕ್ಕೆ ಹಾಗೆ ಬಿಟ್ಟುಕೊಡ. ದೇವರೇ ಈ ನಿನ್ನ ಕೈಗಳಲ್ಲಿ ನಾನು ಬಡಿಯುವುದಕ್ಕೂ ಕೆಲಸ ಕರ್ತನು ನಮ್ಮನ್ನ ತಾನು ಹೇಳೋ ರೀತಿ ಬೆಂಡ್ ಆಗ್ಬೇಕು ಅಂತ ಬಯಸ್ತಾರೆ. ಅದು ಬೆಂಡ್ ಆಗಬೇಕು ಅನ್ನೋ ಇಷ್ಟಕ್ಕೋಸ್ಕರ ನಮ್ಗೆ ಬೇಕಾದಂತ ನಮ್ಮನ್ನ ಬೆಂಡ್ ತೆಗಿತಾರೆ ಫಸ್ಟ್. ಅರ್ಥ ಆಯ್ತಾ? ನಾವು ಕ್ರಿಸ್ತರು ಬಯಸಿದಂತೆ ನಾವು ಬೆಂಡ್ ಆಗ್ಬೇಕು ಅನ್ನೋ ಅವ್ರ ಇಷ್ಟ. ಅದಕ್ಕೋಸ್ಕರ ನಮ್ಮನ್ನ ಬೆಂಡ್ ತೆಗಿತಾರೆ. ಬೆಂಡ್ ತೆಗೆಯೋದು ಗೊತ್ತಾ? ಪೆಟ್ಟು ಕೊಡೋದು. ನೀನು ಯಾಕೆ ಪೆಟ್ಟು ಕೊಟ್ಟರೆ ದೇವರ ನೀನು ಹೇಳಿದ ಕಡೆ ನಾನು ಬಗ್ತೀನಿ, ನೀನು ಹೇಳಿದ ಕಡೆ ನಾನು ಬಾಳ್ತೀನಿ, ನೀನು ಹೇಳಿದಂತೆ ನಾನು ನಡೀತೀನಿ, ನೀನು ಬೇಡ ಅಂದ್ರೆ ನಾನು ಬಿಟ್ಬಿಡ್ತೀನಿ, ಇದರಂತೆ ನಡಿ ಅಂತಕ್ಕೋಸ್ಕರ ಅದ್ರಲ್ಲಿ ನಾನು ನಡೀತೀನಿ ಅಂತ ಹೇಳುವುದಕ್ಕೋಸ್ಕರವಾಗಿ ನಿನ್ನ ಪುಟ್ಟಕ್ಕೆ ಹಾಕುವುದಕ್ಕೆ ದೇವರ ಹಾಗಿದ್ರೆ ದೇವರಿಗೆ ನಿನ್ನ ಜೀವನದಲ್ಲಿ ಪುಟ್ಟಕ್ಕೆ ಹಾಕುವುದಕ್ಕೆ ಅನ್ನೋದು ಗೊತ್ತಿದ್ರೆ ಮೂರನಾಗ ಏನ್ ನಡೀತಿ ಗೊತ್ತಾ? ಈ ಪುಟಕ್ಕೆ ಹಾಕಲ್ಪಟ್ಟು ಮೊದಲಾಗಿ ನಾವು ಆರಿಸಿಕೊಳ್ಳಲ್ಪಟ್ಟಗಳು ಅಂತ ತಿಳ್ಕೊಂಡ್ಬಿಟ್ರೆ, ಎರಡನೇದಾಗಿ ನಾವು ತನ್ನ ಇಷ್ಟದ ಪ್ರಕಾರ ರೂಪುಗೊಳ್ತಿದ್ದೇನೆ ಅನ್ನೋದು ಅರ್ಥ ಮಾಡ್ಕೊಂಡ್ಬಿಟ್ರೆ, ಮೂರನೇದಾಗಿ ಏನ್ ನಡೀತೆ ಅಂದ್ರೆ ಅವ್ರು ಏನ್ ಹೇಳಿದ್ರು ಎಸ್ ಲೋ ಸರಿ ಸ್ವಾಮಿ ಹಿಂಗೆ ಹೇಳ್ಬೇಕು ನಾವೆಲ್ಲ ದೇವ್ರ ಇಷ್ಟ. ಈಗ ಚಿನ್ನ ಪುಟ್ಟಕ್ಕೆ ಹಾಕಿದ್ರೆ ಆ ಗಟ್ಟಿನ ತಗೊಂಡು ಶೋರೂಮ್ ಇಟ್ರೆ ಅದು ಕುಡಿ ಅಂತ ಅವ್ರು ಕೇಳಿದ ಡಿಸೈನ್ ಆಗಿ ಅವ್ರಿಗೆ ಎಲ್ಲಿ ಬೇಕಾಗ್ತದೆ ಯಾವ ರೀತಿ ಕಾಣಬೇಕು ಅಂತ ಆಗ ತಕ್ಕ ಹಾಗೆ ಗಟ್ಟಿನ ತನ್ನ ಕಿವಿಗೆ ಹಾಕಿದ್ರೆ ಮಾಡೋದು ಆಗುತ್ತ ಆಗಲ್ಲ. ಆ ಕಂಡ್ರೆ ಚಿನ್ನದ ಕಲ್ಲಿಗೆ ಚಿನ್ನ ತುಂಬಿಸಿದ ಕಾಣುತ್ತೆ, ಕಲ್ಲಿನ ತಗೊಂಡಿದ್ದೇನೆ ಕಾಣುತ್ತೆ. ಅದ್ರ ಡಿಸೈನ್ ಕೊಟ್ಟಾಗಲೇ ಅಕ್ಷತೆ ಬಂದುಬಿಟ್ಟೆ. ನಿನ್ನನ್ನ ಅನೇಕರ ಮಧ್ಯದಲ್ಲಿ ಕೀರ್ತಿ ಮಾನ ಪ್ರಭಾವಗಳು ಉಳ್ಳವಳಾಗಿ ಜೀವಿಸಿಕೊಂಡೇನೆ ದೇವರು ನಿನ್ನ ಪುಟ್ಟಕ್ಕೆ ನಮಗೆ ರೂಪಿಸುತ್ತಾರೆ. ಆದ್ರಿಂದ ದೇವರೇ ನಾನು ಏನು ಮಾಡಲು ಸರಿ, ನಾನು ಬೆಂಡ್ ಆಗಲಿಕ್ಕೋಸ್ಕರ ನೀನು ಬೆಂಡ್ ತೆಗಿತಿದೀಯ, ನಾನು ಕೊಳೆ ಹೋಗ್ಬೇಕು ಅಂತ ತಗೊಂಡು ಬಡಿದಿದೀಯ, ಎಲ್ಲದಕ್ಕೂ ನಾನು ದೇವರಲ್ಲಿ ಒಪ್ಪಿಸ್ಕೊಟ್ಟಿದ್ದೀನಿ ಎಂಬುದಾಗಿ ನಿಮ್ಮ ಸಮರ್ಪಣೆ. ಆ ಸಮರ್ಪಣೆಯಲ್ಲಿ ಇರೋದಾದ್ರೆ ನಿಜವಾಗಿ ನಾವು ಸಂತೋಷ ಪಡ್ತೀವಿ. ಕರ್ತನನ್ನು ಕಂಡುಕೊಳ್ಳೋದಕ್ಕೆ ಅಂತ ಒಂದು ಸಲುವಾಗಿರುವ ಜೀವನ. ನಾನು ಪ್ರಶ್ನೆ ಆಗ್ಬೇಡಿ, ಯಾಕೆ ಸ್ವಾಮಿ ಕಷ್ಟ ಬರ್ತಾ ಹೋಗ್ತಾನೆ, ಈ ಕಷ್ಟದಿಂದ ನಾನು ಏನು ಹಾಕ್ಬೇಕು ಸ್ವಾಮಿ ಅಂತ ಕೇಳಿ, ಈ ಹೋರಾಟದಿಂದ ನಾನು ಏನು ಹಾಕ್ಬೇಕು. ಕೆಲವೊಂದು ಆಸೆ ಗೊತ್ತಾ,
ಹೊಟ್ಟೆಯಲ್ಲಿ ಗೆಡ್ಡೆ ಇದೆ, ಹೊಟ್ಟೆಯಲ್ಲಿ ಗೆಡ್ಡೆ ಇದೆ, ಗೆಡ್ಡೆ ವಾಸಿ ಆಗಬೇಕು, ಹೊಟ್ಟೆ ಮಾತ್ರ ಕುಯ್ಬೇಡಿ. ಗೆಡ್ಡೆ ತೆಗಿಬೇಕು, ಹೊಟ್ಟೆ ಮಾತ್ರ ಕುಯ್ಬೇಡಿ. ಹೊಟ್ಟೆ ಕುಯ್ದ್ರೇನೆ ಗೆಡ್ಡೆನ ತೆಗಿಲಿಕ್ಕಾಗೋದು. ಹೊಟ್ಟೆ ಕುಯ್ದಿದ್ದಕ್ಕೆ ಡಾಕ್ಟರ್ ಪಾಪ ಮಾಡ್ಕೊಂಡ್ರೆ ಒಲಿದೆ ಬಿಡ್ತಾನ. ನೀವು ಕುಯ್ದಿದ್ದು ಒಳ್ಳೇದೇ, ನಾನು ಗೆಡ್ಡೆ ತೆಗೆದ ಇನ್ವೆಸ್ಟ್ ಮಾಡಿದ್ದೆ, ನಾನು ಹರಕೆ ಕೊಟ್ಟಿದ್ದೀನಿ. ಆ ರೀತಿ ದೇವರೇ ನಾವು ಥ್ಯಾಂಕ್ಸ್ ಹೇಳ್ತಾ ಹೋದ್ರೆ ಆದಷ್ಟು ಬೇಗ ನಿಮ್ಮನ್ನು ಪುಟ್ಟದಿಂದ ಹೊರಗೆ ತೆಗೆದು ನಿಮ್ಮನ್ನ ಅಲಂಕಾರವಾಗಿ ಅನೇಕರಿಗೆ ಸಾಕ್ಷಿಯಾಗಿ ಮಹಿಮೆಯಾಗಿ ನಿಮ್ಮನ್ನ ಕರ್ತನಿಗೆ ಬಿಟ್ಟು ಆಮೇಲೆ ಹಲ್ಲೆಲೂಯಾ. ಅನೇಕ ವಿಚಾರಗಳನ್ನು ಮಾತಾಡಿದ್ರೆ ಸಮಯ ಇದ್ದರಿಂದ ನಾನು ಅಷ್ಟಕ್ಕೆ ಮುಗಿಸ್ತೇನೆ. ಇವತ್ತು ನಾವು ಕಲ್ತ್ಕೊಳ್ಳುವಂಥ ವಿಚಾರ ಏನು? ನಾನು ಪುಟಕ್ಕೆ ಹಾಕಲ್ಪಟ್ಟದ್ದು, ಆರಿಸಿಕೊಳ್ಳಲ್ಪಟ್ಟದ್ದು. ಇನ್ನೂ ಹೇಳ್ತಿದ್ದಾನೆ, ಆದರೂ ಬೆಳ್ಳಿಯಷ್ಟು ಶೋಧಿಸಿಲ್ಲ. ಯೋಸೇಫನ ನೋಡ್ಲಿ, ಯೋಸೇಫನು ಶೋಧಿಸಲ್ಪಟ್ಟದ್ದು ಒಂದು ರೀತಿ, ಯೋಬನು ಶೋಧಿಸಲ್ಪಟ್ಟದ್ದು ಒಂದು ರೀತಿ. ಗಮನಿಸಿ, ಯೋಸೇಫನು ಶೋಧಿಸಲ್ಪಟ್ಟಾಗ ಯೋಸೇಫ ಹೇಳ್ತಿದ್ದಾನೆ, ದೇವರು ಯಾರ ಸಂಗಡ ಇದ್ದಂತೆ? ಯೋಸೇಫನ ಸಂಗಡ ಇದ್ದಂತೆ. ಯೋಬನನ್ನು ಶೋಧಿಸಿದಾಗ ಯೋಬ ಹೇಳ್ತಿದ್ದಾನೆ, ಕರ್ತನು ಕಾಣದಂತೆ ನನಗೆ ಮರೆಯಾಗಿದ್ದಾನೆ ಅಂತ ಯೋಬ ಹೇಳ್ತಿದ್ದಾನೆ. ಯೋಚನೆ ಮಾಡಿ, ಯೋಸೇಫನ ಶೋಧಿಸಿದಾಗ ದೇವ್ರ ಜೊತೆಗಿದ್ರು, ದೇವ್ರು ಗೊತ್ತಿತ್ತು ನಾನು ಜೊತೆಗಿರ್ಲಿಲ್ಲ ಅಂದ್ರೆ ಯೋಸೇಫ ಸೋದರಿದ್ದಾನೆ ಅಂತ. ಯೋಬನಿಗೆ ಜೊತೆಗಿರ್ಲಿಲ್ಲ, ದೇವ್ರಿಗೆ ಗೊತ್ತಿತ್ತು ಯೋಬನ ಜೊತೆ ಇದ್ದವ್ರು ನಿಂತಿರ್ತಾನೆ ಅಂತ. ಅರ್ಥ ಆಯ್ತಾ? ನಿಮ್ಮ ಜೀವಿತದಲ್ಲಿ ಯಾವ ಹಂತದಲ್ಲಿ ನಿಮ್ಮನ್ನು ಶೋಧಿಸಲಿಕ್ಕೆ ದೇವರು ನೇಮಿಸಿದಾರೋ ಅಷ್ಟು ಮಾತ್ರವೇ. ಅದಕ್ಕೆ ಮೇಲೆ ನನ್ನ ದೇವರು ಏನ್ ಮಾಡಲು ಗೊತ್ತಾ? ಶೋಧನೆ ಮಾಡೋದು. ಹಲ್ಲೆಲೂಯಾ. ಕಾಣುವ ಶಕ್ತಿಗೆ ಮೀರಿದ ಶೋಧನೆಯ ನಿನಗೆಂದು ನೀಡಲು, ಸಹಿಸಲು ನಿನಗೆ ಬಲ ಕೊಡುವ, ತಪ್ಪನ್ನು ದಾರಿ ತೋರುವ, ತಪ್ಪನ್ನು ದಾರಿ ತೋರುವ. ಆಮೇಲೆ ಸಹಿಸಲಿಕ್ಕೆ ಬಲವನ್ನು ಕೊಡುವಂತ ದೇವರು ನಿನ್ನ ಶಕ್ತಿಯನ್ನು ಮೀರುವಂತ ಶೋಧನೆ ನಿನಗೆ ಬರಬಡಿಸೋದಿಲ್ಲ. ನಿನ್ನ ಶಕ್ತಿ ಇದೆ, ನೀನು ಎಷ್ಟು ಸಹಿಸ್ಕೋಬೋದೋ ಅಷ್ಟನ್ನೇ ಕೊಡ್ತಾನೆ. ಆದ್ರೆ ಶೋಧನೆ ಮಟ್ಟದಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಮಾರ್ಗ ತೆಗೆದ ಕರ್ತನನ್ನು ನೋಡಲಿಕ್ಕೆ ಮತ್ತು ಕಷ್ಟವನ್ನು ನೋಡ್ಕೋಬೇಡಿ, ಸಮಸ್ಯೆಯನ್ನು ನೋಡಬೇಡಿ, ಸಮಸ್ಯೆಯನ್ನು ಪರಿಹರಿಸುವಂತ ಮಾರ್ಗ ತೆಗೆದ ಕರ್ತನ ನೋಡುವ. ಆಮೇಲೆ ಕರ್ತನ ವಾಗ್ದಾನದ ಕಾರ್ಯ ಒಬ್ಬೊಬ್ಬನೇ ಆಶೀರ್ವಾದ.